ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್, ಕ್ಲೀನಿಂಗ್ ಪಾರ್ಟ್ನರ್ ಗಾಲಾ ನೋ ಡಸ್ಟ್ ಬ್ರೂಮಿಂಗ್. ನಿಮ್ಮ ಅಡಿಗೆ ಮನೆಯನ್ನು ಶುಚಿಯಾಗಿಡಲು ನಮ್ಮ ಗಾಲಾ ಪೊರಕೆಗಳನ್ನೇ ಉಪಯೋಗಿಸಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಮುಳ್ಳಿಯವರೇ, ಏನ್ ಸಮಾಚಾರ? ಯಾರನ್ನು ಕರೆಸ್ತಾ ಇದ್ದೀರಾ? ಯಾರು ಇವತ್ತು ಅದ್ಭುತವಾದ ಅಡುಗೆನ ಮಾಡ್ತಾ ಇದಾರೆ? ನಾವೆಲ್ಲ ನೋಡ್ಕೋಬೇಕು, ಬರ್ಕೋಬೇಕು, ಮನೇಲಿ ಇವತ್ತು ರಾತ್ರಿನೇ ಮಾಡ್ಕೋಬೇಕು. ಹೇಳಿ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಸುಚಿತ್ರಾ ನಮಸ್ಕಾರ, ಬನ್ನಿ ಮೇಡಮ್. ಏನ್ ಮಾಡ್ತಾ ಇದ್ದೀರಾ? ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ಸುಚಿತ್ರಾ ಅವ್ರೆ? ಇವತ್ತು ಚಾಪ್ಸ್ ಅಲ್ಲಿ ಡಿಫ್ರೆಂಟ್ ಆಗಿರೋದು, ಗೊಜ್ಜು ತಿಂದಿರ್ತಾರ, ಗ್ರೇವಿ ಎಲ್ಲ ತಿಂದಿರ್ತಾರ. ಸೊ ಇವತ್ತು ಮಟನ್ ಅಲ್ಲಿ ಫ್ರೈಡ್ ಚಾಪ್ಸ್ ಮಾಡ್ತಾ ಇದ್ದೀವಿ. ಫ್ರೈಡ್ ಚಾಪ್ಸ್ ಮಾಡಕ್ಕೆ ಏನೇ ತಂದಿದ್ದೀರಾ ಸುಚಿತ್ರಾ ಅವ್ರೆ? ಮಟನ್ ಫ್ರೈಡ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಮಟನ್ ಚಾಪ್ಸ್, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕಾಳು ಮೆಣಸು, ಚಕ್ಕೆ, ಲವಂಗ, ಮೊಟ್ಟೆ, ಬ್ರೆಡ್ ಕ್ರಮ್ಸ್, ಕಸೂರಿ ಮೇಥಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿರ ಸಾಕಾ? ಚೆನ್ನಾಗಿರುತ್ತಾ ತಿನ್ನಕ್ಕೆ? ಗರಿ ಅಂತ ತರಬಹುದಲ್ಲ ಇದು? ಚೆನ್ನಾಗಿರುತ್ತೆ. ಫ್ರೈಡ್ ಚಾಪ್ಸ್ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಫ್ರೈಡ್ ಚಾಪ್ಸ್ ಯೂಶಲಿ ಅದ್ಭುತವಾಗಿರುವಂತಹ ಫ್ರೈಡ್ ಚಾಪ್ಸ್ಗಳು ಕೆಲವೇ ಕಡೆಗಳು ಮಾಡ್ತಾ ಇದ್ದೀನಿ, ಎಲ್ಲಾ ಕಡೆ ಇದು ಸಿಕ್ಕಲ್ಲ ಫ್ರೈಡ್ ಚಾಪ್ಸ್. ಓಕೆ, ಮಾಡಕ್ ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನಾನು ಮಸಾಲಾ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳಿ ಮೇಡಮ್. ಕುಕ್ಕರ್ ಇದೆ. ಕುಕ್ಕರ್ ಬೇಕಾ? ಮಟನ್ ನ ಫಸ್ಟ್ ಬೇಯಿಸ್ಕೋಬೇಕಾಗುತ್ತೆ. ಓಕೆ. ಯೂಶಲಿ ಚಿಕನ್ ಅಂದ್ರೆ ನಾವ್ ಹೇಗ್ ಮಾಡಿದ್ರು ಬೇಯಿತದು. ಓಕೆ ಮೇಡಮ್. ಇದ್ರಲ್ಲಿ ಡೀಪ್ ಫ್ರೈ ಮಾಡ್ಬೇಕಂದ್ರೆ ಮಟನ್ ಫಸ್ಟ್ ಕುಕ್ ಆಗ್ಬೇಕು. ಓಕೆ. ಫಸ್ಟ್ ಮಟನ್ ನ ಮಸಾಲೆ ಜೊತೆ ಬೇಯಿಸ್ಕೊಳ್ಳೋಣ. ಮಸಾಲೆ ಜೊತೆಗೆ? ಮಸಾಲೆ ಗ್ರೈಂಡ್ ಮಾಡ್ಕೋತೀನಿ ಫಸ್ಟ್ ಅದಕ್ಕೆ. ಓಕೆ ಮೇಡಮ್. ಇದು ಫ್ರೈಡ್ ಮಟನ್ ಚಾಪ್ಸ್. ಇದು ಒಂಥರ ಬೇರೆ ರುಚಿನೇ ಇರುತ್ತೆ, ಕೆಲವು ಹೋಟೆಲ್ಗಳಲ್ಲಿ ಮಾತ್ರನೇ ಸಿಗುವಂತದ್ದು. ಅಲ್ಲ, ಇದು ಡಿಫ್ರೆಂಟ್ ಆಗಿದೆ. ಇದು ಈ ರೆಸಿಪಿ ಡಿಫ್ರೆಂಟ್. ಎಲ್ಲಾ ಕಡೆ ಇದು ಅಷ್ಟು ಮಾಡಲ್ಲ. ಸ್ವಲ್ಪ ಎಣ್ಣೆ ಹಾಕ್ಬೇಕಾ ಇದಕ್ಕೆ? ಇಲ್ಲ, ಏನು ಬೇಡ, ಕಡಿಮೆ ಮಾಡಿ. ಏನದು? ಮೆಣಸು. ಓಕೆ. ಒಂದು ½ kg ಇದೆ ಅನ್ಕೊಂತೀನಿ. ಓಕೆ. ಸ್ವಲ್ಪ ಚಾಪ್ಸ್ ಯಾವಾಗಲೂ ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರುತ್ತೆ. ಡೀಪ್ ಫ್ರೈ ಮಾಡೋದ್ರಿಂದ ಮತ್ತೆ ಸಪ್ಪೆ ಆಗುತ್ತೆ. ಫಸ್ಟ್ ಚಾಪ್ಸ್ ಖಾರವಾಗಿರ್ಬೇಕು, ಉದ್ದವಾಗಿರ್ಬೇಕು, ಕಡ್ಡಿ ಚಾಪ್ಸ್ ತರ ಇರಬೇಕು. ಕೈ ಹಿಡ್ಕೊಂಡ್ರೆ ಅದೊಂದು ಶೇಪ್ ಗೊತ್ತಾಗುತ್ತೆ ಚಾಪ್ಸ್ ಅಂತ, ಹಂಗೆ ಇರಬೇಕು. ಮೆಣಸು. ಓಕೆ. ಚಕ್ಕೆ. ಸ್ಪೈಸಸ್ ನ ಫ್ರೆಶ್ ಆಗಿ ರುಬ್ಬಿದಾಗ ಅದು ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ಚಾಪ್ಸ್ ಅಲ್ಲಿ. ಓಕೆ ಮೇಡಮ್. ಚಕ್ಕೆ, ಲವಂಗ, ಬೆಳ್ಳುಳ್ಳಿ. ಎಸ್. ಇಷ್ಟು ಬೇಕಾಗುತ್ತೆ. ಓಕೆ. ಶುಂಠಿ. ಎಸ್. ಹಸಿ ಮೆಣಸಿನಕಾಯಿ. ಖಾರ ಎಷ್ಟು ಬೇಕು ನೋಡ್ಕೊಂಡು. ಓಕೆ. ಇದು ಖಾರ ಸ್ವಲ್ಪ ಹಿಡಿಯುತ್ತೆ, ಯಾಕಂದ್ರೆ ನಾವು ಡೀಪ್ ಫ್ರೈ ಮಾಡಿದಾಗ ಓಕೆ ಖಾರ ಕಡಿಮೆ ಆಗುತ್ತೆ. ಎಣ್ಣೆಲಿ ಬೇರೆ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಜಾಸ್ತಿ ಹಾಕಿದ್ರೆ ಒಳ್ಳೇದು ಅಂತನಾ? ಹೌದು. ಓಕೆ. ಸ್ಪೆಷಲ್ ಅಕೇಶನ್ಗಳಲ್ಲಿ ಮಾತ್ರ ಈ ಫ್ರೈಡ್ ಚಾಪ್ಸ್ ಅನ್ನ ಮಾಡ್ತಾರೆ. ಯೂಶಲಿ ಯಾರು ಮಾಡಕ್ ಹೋಗಲ್ಲ. ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ ತಿಂಗಳಿಗೊಂದ್ಸರಿ ಮಾಡ್ಕೊಂಡು ತಿಂದ್ರೆ ಒಳ್ಳೆ ಮಜಾ ಇರುತ್ತೆ. ಕೊತ್ತಂಬರಿ ಸೊಪ್ಪು. ಎಸ್ ಮೇಡಮ್. ಮೆಣಸಿನಕಾಯಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಅದಕ್ಕೆ ಮೆಣಸು, ಜಾಸ್ತಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ. ಕೊತ್ತಂಬರಿ ಪ್ರಮಾಣ ಜಾಸ್ತಿ ಇರುತ್ತೆ. ಎಸ್ ಮೇಡಮ್. ಸ್ವಲ್ಪ ಗ್ರೀನ್ ಕಲರ್ ಬರ್ಬೇಕು ನಮ್ಗೆ ಇದು ಚಾಪ್ಸ್. ಪುದೀನ ಸೊಪ್ಪು. ಆಕ್ಚುಲಿ ಚಾಪ್ಸ್ ಮಾಡೋದು ತುಂಬಾ ಈಸಿ. ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ. ತುಂಬಾ ಈಸಿ ಚಾಪ್ಸ್ ಮಾಡೋದು ಮಾತ್ರ. ಓಕೆ. ಸ್ವಲ್ಪ ನೀರ್ ಹಾಕಿ ತಿಕ್ಕಾಗಿ ರುಬ್ಕೊಂತೀನಿ, ಗಟ್ಟಿಯಾಗಿ ರುಬ್ಕೊಳ್ಳಿ. ಬೇಕಿದ್ರೆ ಇದನ್ನ ಕಲ್ಸಿಟ್ಟು, ಮಸಾಲೆನ ಕಲ್ಸಿಟ್ಟು ಒಂದು ಅರ್ಧ ಗಂಟೆ ಇಟ್ರೆ ಚೆನ್ನಾಗಿ ಹಿಡಿಯುತ್ತೆ. ಓಕೆ, ಹಂಗೂ ಮಾಡ್ಬೋದಲ್ವಾ? ಇಲ್ಲಿ ನಮ್ಗೆ ಟೈಮ್ ಇಲ್ಲ, ಹಾಗೆ ಹಾಕೋಣ. ಓಕೆ ಮೇಡಮ್. ಈ ತರ ಕಡ್ಡಿ ಚಾಪ್ಸ್ ತಗೋಬೇಕು. ಓಕೆ, ತೋರಿಸಿ, ಹಿಂಗೆ ತೋರಿಸಿ ಒಂದ್ಸರಿ. ಎಸ್, ಕಡ್ಡಿ ಚಾಪ್ಸ್ ಕರೆಕ್ಟಾಗಿ ಹೊಡೆದಿದ್ದೀರಾ. ಓಕೆ, ಹಾಕಿ ಅದ್ಮೇಲೆ ಹಾಕಿ ಕಡ್ಡಿ ಚಾಪ್ಸ್ ಮಿಕ್ಸ್ ಮಾಡ್ಬಿಡೋಣ. ಎಸ್. ಓ ಎಸ್, ಇದು ಕಡ್ಡಿ ಚಾಪ್ಸ್. ವೆರಿ ಗುಡ್. ಇಲ್ಲ, ನಿಮಗೆ ಫ್ರೈಡು ಚಾಪ್ಸ್ಗೆಲ್ಲ ಇದೇ ಥರದೇ ಕೊಡ್ಬೇಕು ನಿಮಗೆ. ಇದನ್ನ ಕಲ್ಸಿಟ್ಕೋಬಹುದು. ಓಕೆ. ಕಲ್ಸಿಟ್ಟಾಗ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಓಕೆ. ಸ್ವಲ್ಪ ಕಲ್ಸ್ಬಿಟ್ಟೆ ಡೈರೆಕ್ಟ್ ಆಗಿ ಹಾಕ್ಬಿಡೋಣ. ಹೆಂಗಾರು ಸರಿ ಮೇಡಮ್. ಹಸಿ ಮಸಾಲ. ಹೌದು. ಹಸಿ ಖಾರ. ಹೌದು. ಅದ್ಭುತ. ಇನ್ನು ಕೆಲವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಹೆಂಗಿರುತ್ತೆ ಅಂತ. ಫೀಲಿಂಗ್ ಬಂದ್ಬಿಡುತ್ತೆ. ಹೌದಾ? ತುಂಬಾ ಜನ ಅಡುಗೆ ಕಲ್ತ್ಕೋತಾರವರು, ಅಡುಗೆ ಮಾಡಬೇಕು ಅನ್ಕೊಂಡಿರು, ಚಾಪ್ಸ್ ಗೊತ್ತಿಲ್ಲ ಅಂದವರು, ಚಾಪ್ಸ್ ಮಾಡ್ಕೋಬೇಕು ಅಂದವರು, ತುಂಬಾ ಈಸಿಯಾದ ವಿಧಾನಗಳಲ್ಲಿ ಅದ್ಭುತವಾದ ಅಡುಗೆಗಳನ್ನ ಮಾಡ್ಕೊಳ್ಳುವಂತ ಏಕೈಕ ಕಾರ್ಯಕ್ರಮ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಉಪ್ಪು ಹಾಕ್ತೀನಿ. ಎಸ್ ಮೇಡಮ್. ಇವಾಗಲೇ ಹಾಕಿದ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತಲ್ವಾ? ಹಿಡ್ಕೊಳ್ಳುತ್ತೆ.
ನೀರ್ ಹಾಕ್ತೆ ಕುಕ್ಕರ್ ಕೂಗಿಸ್ಬೋದಲ್ಲ? ನೀರ್ ಹಾಕ್ಬೇಕಾಗುತ್ತೆ, ನೀರ್ ಹಾಕ್ಬೇಕಾಗತ್ತಾ? ಸ್ವಲ್ಪ ಆದ್ರೂ ಕುಕ್ಕರ್ ಕೂಗ್ಬೇಕಲ್ಲ ನಮ್ಗೆ. ಎಸ್ ಮೇಡಮ್. ನಮಗ್ ಟೈಮ್ ಇದೆ ಅಂದ್ರೆ ನೀವು ಹಾಗೆ ಪ್ಯಾನ್ ಅಲ್ಲಿ ಕುಕ್ ಮಾಡ್ಕೋಬಹುದು. ಇದನ್ನ ಹೌದು, ಟೈಮ್ ಬೇಯಲ್ಲ ರೀ ಮಟನ್? ಬೇಯಲ್ಲ, ಇಲ್ಲ ಟೈಮ್ ತಗೊಳುತ್ತೆ. ನಿಧಾನವಾಗಿ ಬೇಯಿಸ್ತೀರಾ ಅಂದ್ರೆ ಆಗುತ್ತೆ. ಓಕೆ. ಈ ರೀತಿ ಕಲ್ಸಿಟ್ಟು ಓಕೆ. ಮ್ಯಾಕ್ಸಿಮಮ್ ಟೈಮ್ ಇಲ್ಲ, ಮಿನಿಮಮ್ ಅಂದ್ರೆ ಒಂದು 15 to 20 ಮಿನಿಟ್ಸ್, ಅದರ್ವೈಸ್ ಅರ್ಧ ಗಂಟೆ ನಿಲ್ಸಿದಾಗ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಉಪ್ಪು ಖಾರ ಹಿಡ್ಕೊಳ್ಳುತ್ತೆ. ಓಹೋ. ಈ ರೀತಿ ಒಂದು ಅರ್ಧ ಗಂಟೆ ಕಲ್ಸಿಟ್ರೆ ಚೆನ್ನಾಗಿ. ಓಕೆ. ಈಗ ಟೈಮ್ ಇಲ್ಲ, ಹಾಕ್ತೀನಿ ನಾನು. ಓಹೋ. ಎಣ್ಣೆಗೆ ಏನು ಬೇಡ ಅಂತೀರಾ? ಮತ್ತೆ ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಬೇಕಾಗಲ್ಲ. ಓಕೆ. ಖಾರ ಗೊತ್ತಾಗ್ತಾ ಇದೆ? ಖಾರ ಇದೆಯಾ? ಹಸಿ ಖಾರ ಕರೆಕ್ಟ್ ಆಗಿದೆ. ಇರ್ಬೇಕ್ರಿ ಅಷ್ಟು ಖಾರ. ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಓಕೆ ಹಾಕಬೋದಾ? ಎಸ್. ಸಾಕು. ಸ್ವಲ್ಪ ಮಟನ್ ಕುಕ್ಕರ್ ಕೂಗಷ್ಟು ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿ ಇನ್ನೊಂದ್ಸರಿ. ಹಾಂ, ಸಾಕಾಗುತ್ತೆ. ಇಲ್ಲಿ ಇದನ್ನ ಕ್ಲೋಸ್ ಮಾಡಿ. ಮತ್ತೆ ಮಟನ್ ನೀರು ಬಿಟ್ಕೊಳ್ಳುತ್ತೆ, ಜಾಸ್ತಿ ವಾಟರ್ ಕಂಟೆಂಟ್ ಬೇಡ ನಮಗೆ. ಬಟ್ ಆಮೇಲೆ ವಾಟರ್ ಕಂಟೆಂಟ್ ಎಲ್ಲ ಏನು ಡ್ರೈ ಔಟ್ ಮಾಡ್ಕೋಬೋದಾ? ಮಾಡ್ಕೊಂಡು ಆಮೇಲೆ ಡೀಪ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫ್ರೈಡ್ ಮಟನ್ ಚಾಪ್ಸ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರಾ ಅವ್ರು ಬಂದಿದ್ದಾರೆ. ಸುಚಿತ್ರಾ, ಎಷ್ಟು ವಿಷಲ್ ಕೂಗಿಸ್ಕೋಬೇಕಿದು? 2 ವಿಸಿಲ್ಸ್, ಯಾಕಂದ್ರೆ ತುಂಬಾ ಬೇಯದ್ ಬೇಡ. ಮತ್ತೆ ಡೀಪ್ ಫ್ರೈ ಮಾಡ್ತೀವಿ. Okay. ಜಾಸ್ತಿ 4 to 5 ವಿಸಿಲ್ಸ್ ಕೂಗಿದಾಗ ಬಿಟ್ಟಾಗ ಕಡ್ಡಿ ಚಾಪ್ಸ್ ಫ್ರೈ ಮಾಡಕ್ಕಾಗಲ್ಲ. ನಮ್ಮ ಗಾಲ ಪರಕೆಗಳನ್ನೇ ಉಪಯೋಗಿಸಿ ಕುಕ್ಕರು 3 ವಿಷಲ್ ಕೂಗಬೇಕಾಗಿತ್ತು. 3 ವಿಷಲ್ ಕೂಗಿದೆ. ತೆಗೆದು ನೋಡೋಣ. ಅಲ್ರಿ, ಆಹಾ ಘಮ 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 ಅಂತ ಇದೆಯಲ್ಲ ಸುಚಿತ್ರಾ ಅವ್ರೇ. ಏನ್ ಮಾಡೋಣ ಇವಾಗ? ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ಓಕೆ. ಬೇಕಿದ್ರೆ ಇನ್ನ ಗೊಜ್ಜಿದೆ ಅಂದ್ರೆ ಸ್ವಲ್ಪ ಡ್ರೈ ಮಾಡ್ಕೋಬಹುದು. ಇದ್ರೊಳಗೆ ಕುಕ್ಕರ್ಲೆ ಬಿಟ್ಟರೆ ಡ್ರೈ ಆಗುತ್ತೆ. ಕುಕ್ಕರ್ಲೆ ಬಿಟ್ಬಿಡೋಣ ಸ್ವಲ್ಪ. ಓಕೆ. ಒಂದ್ ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಬಿಡಿ. ಓಕೆ. ಈ ಕಡೆ ಎಣ್ಣೆ ಇಟ್ಕೊಂಬೋಣಲ್ವಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ. ಆಯಿಲ್ ಕಾಯ್ತಾ ಇದೆ. ಇದನ್ನೇನ್ ಮಾಡ್ತೀರಾ ಇವಾಗ ಸುಚಿತ್ರಾ ನೆಕ್ಸ್ಟ್ ನೀವು? ಅದನ್ನ ತಗೊಂಡು ಡೀಪ್ ಫ್ರೈ ಮಾಡ್ತೀನಿ. ಇದನ್ನ ಬ್ರೆಡ್ ಕ್ರಾಮ್ಸ್ ಇದೆ ಇಲ್ಲಿ, ಕೋಟಿಂಗ್. ಡೀಪ್ ಫ್ರೈ ಮಾಡ್ಬೇಕಂದ್ರೆ ಕೋಟಿಂಗ್ ಬೇಕಲ್ಲ ನಮ್ಗೆ. ಓಕೆ. ಅಂದ್ರೆ ರಸ್ಕ್ ಪೌಡ್ರಾ? ಹಾ. ಓಕೆ. ಬ್ರೆಡ್ ಕ್ರಾಮ್ಸ್ ಅಥವಾ ಬ್ರೆಡ್ ಕ್ರಾಮ್ಸ್ ಇಲ್ಲ ಅಂದ್ರೆ ಇವನ್ ರಸ್ಕ್ ಪೌಡರ್ನ ಯೂಸ್ ಮಾಡ್ಬೋದು. ಓಕೆ. ಇದಕ್ಕೆ ಅದೇ ಮೇಡಮ್ ಅದು ಕಸೂರಿ ಮೇಥಿ. ಇದಕ್ಕೇನೆ? ಹಾ, ಅಂಟ್ಕೊಳ್ಳುತ್ತೆ ಚಾಪ್ಸ್ಗೆಲ್ಲ ಚೆನ್ನಾಗಿ. ಕಸ್ತೂರಿ ಮೇಥಿ. ಮೊಟ್ಟೆ ಬೇರೆ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಅದು ಕೋಟಿಂಗ್ ಬೇಕಲ್ಲ. ಒಂದೊಂದು ಎದ್ಬಿಟ್ಟು ಹಿಂಗೆ ಹಾಕ್ತೀರಾ? ವೆರಿ ಗುಡ್. ಕುಕ್ಕರ್ ಕೂಗಿದೆ. ಒಳ್ಳೆ ಚಾಪ್ಸು ಹಸಿ ಮಸಾಲೆಯಲ್ಲಿ ಚೆನ್ನಾಗಿ ಒಂದು 3 ವಿಜಿಲ್ ಕೂಗಿಸ್ಕೊಂಡಿದೀವಿ. ಸ್ವಲ್ಪ ಡ್ರೈ ಔಟ್ ಆಗಬೇಕು, ಚೆನ್ನಾಗಿ ಡ್ರೈ ಆಗಬೇಕು, ನೀರಿನ ಅಂಶ ಎಲ್ಲ ಹೋಗ್ಬೇಕು. ಏನದು ಮೊಟ್ಟೆನಾ? ಮೊಟ್ಟೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿ, ಮೊಟ್ಟೆ, ಬ್ರೆಡ್ ಕ್ರಮ್ಸು ಜೊತೆಗೆ ಉಪ್ಪನ್ನು ಹಾಕಿ ಬೆರೆಸ್ಕೊಳ್ತಾ ಇದ್ದೀರಾ ಅದಕ್ಕೆ? ತಗೊಳ್ಳೋಣ. ಸಾಕಿದ್ದೀನಾ? ಕೊಡಿ ಮೇಡಮ್ ಅದನ್ನ. ಬರೀ ಪೀಸಸ್ ಮಾತ್ರ ತಗೊಳ್ಳಿ. ಒನ್ಲಿ ಪೀಸಸ್? ಚೆನ್ನಾಗಿ ಬೆಂದಿದೆ ಸುಚಿತ್ರಾ ಅವರೇ. ಈ ಗ್ರೇವಿನ ಯೂಸ್ ಮಾಡ್ಬೋದಲ್ವಾ? ಮಾಡ್ಕೋಬಹುದು. ಉಪ್ಪು ಖಾರ ಹಾಕಿರೋದ್ರಿಂದ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಈ ಗ್ರೇವಿನ ತೊಳಿ ಸ್ವಲ್ಪ ತಣ್ಣಗೆ ಮಾಡಿ. ಏನ್ರಿ ಸುಚಿತ್ರಾ ಹಿಡಿದು ಹಂಗ್ ನೋಡ್ತಾ ಇದ್ದೀರಾ? ತಣ್ಣಗಾಗಿದ್ಯಾ ಅಂತ. ಓ, ಬಿಸಿ ಇದೆಯಾ ಅಂತ ನೋಡ್ತಿದ್ದೆ. ಚಾಪ್ಸ್ ಆಗಿದೆ. ಓಕೆ. ವಿತ್ ಗ್ರೀನ್ ಮಸಾಲಾ. ಓಕೆ. ಫಸ್ಟ್ ಎಗ್ ಅಲ್ಲಿ ಕೋಟಿಂಗ್ ಕೊಡೋಣ. ಓಕೆ. ಮತ್ತೆ ಬ್ರೆಡ್ ಕ್ರಮ್ಸ್ ಮತ್ತೆ ಕಸೂರಿ ಮೇಥಿ ಕೋಟಿಂಗ್ ಇದೆ. ಓಕೆ. ಓಹೋ ಬಿಡ್ಬೋದು ಬಿಡಿ. ಎಸ್. ಯೂಶಲಿ ಬ್ರೆಡ್ ಕ್ರಮ್ಸ್ ಯಾರು ಹಾಕಲ್ಲ, ಕೆಲವರೆಲ್ಲ ಹಂಗೇನೆ ಎಣ್ಣೆಲಿ ಬಿಟ್ಬಿಟ್ಟಿರ್ತಾರೆ. ನಾನು ಒಂದ್ 2-3 ಹೋಟೆಲ್ ಇಲ್ಲ, ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಕೋಟಿಂಗ್ ಏನಿದೆ ಅದು ಬಿಟ್ಕೊಳ್ಳಲ್ಲ ನೀವು ಹಂಗೆ ಬಿಟ್ಟಾಗ. ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಓಕೆ ಓಕೆ ಓಕೆ. ಅದಕ್ಕೋಸ್ಕರ ಕೋಟಿಂಗ್ಗೋಸ್ಕರ ಬ್ರೆಡ್ ಕ್ರಮ್ಸ್. ಎಸ್ ಮೇಡಮ್, ಮಾಡಿ ಮಾಡಿ. ಯಾವ್ದು ಮೇಲ್ಗಡೆ ಉದುರಿಸ್ಬೇಕು ನೀವು. ಎಸ್. ಕೆಲವು ಮುಸ್ಲಿಂ ಹೋಟ್ಲುಗಳಲ್ಲಿ ಮಾತ್ರ ಇದನ್ನ ಮಾಡ್ತಾರೆ, ಬೇರೆ ಎಲ್ಲೂ ಇದು ಸಿಕ್ಕಲ್ಲ ನಿಮ್ಗೆ. ಈ ತರ ಮಟನ್ ಫ್ರೈಡ್ ಅಂದ್ರೆ ಫ್ರೈಡ್ ಮಟನ್ ಆಗ್ಬೋದು ಅಥವಾ ಫ್ರೈಡ್ ಚಾಪ್ಸ್ ಆಗ್ಬೋದು, ಕೆಲವು ಮುಸ್ಲಿಂ ಹೋಟೆಲ್ಗಳಲ್ಲಿ ಮಾತ್ರ ಸಿಗುವಂತ ಸ್ಪೆಷಲ್ ಐಟಮ್ ಇದು. ಎಸ್. ಓಕೆ.
ಫುಲ್ಲು ಮಾಡಬೇಕಾ? ಇಲ್ಲ, ಡೀಪ್ ಫ್ರೈ ಆಗಬೇಕು, ತುಂಬಾ ಹಾರ್ಡ್ ಮಾಡೋದು ಬೇಡ. ಅದಕ್ಕೆ ಮಟನ್ ಬೆಂದಿರುತ್ತೆ, ಆ ಕಲರಿಗೆ ಸಾಕು, ತೆಗೀರಿ. ತೆಗೆದ್ಬಿಡ್ಲಾ? ಕರೆಕ್ಟ್ ಆಗಿದೆ ಇದು, ಬಿಡಿ ಬಿಡಿ. ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಬರ್ತದೆ ಬರ್ತದೆ ಬರ್ತದೆ. ನೋಡಿ ಮೇಡಮ್, ಸಾಕಲ್ಲ? ಅದು ಯಾಕಂದ್ರೆ ಸ್ವಲ್ಪ ನೀವು ಎಣ್ಣೆಲಿ ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ಹಾಳಾಗ್ಬಿಡುತ್ತೆ, ಅದು ತಿನ್ನಕ್ಕಾಗಲ್ಲ, ರಬ್ಬರ್ ರಬ್ಬರ್ ಆದಂಗೆ ಆಗ್ಬಿಡುತ್ತೆ. ಆ ಕಲರ್ ಸಾಕು. ಎಸ್, ನೋಡಿ ಅದು ಕಲಿಸ್ದಾಗ ಇಷ್ಟೊಂದು ಕಾಣ್ತಾ ಇತ್ತು, ಫ್ರೈ ಆದ್ಮೇಲೆ ಪೀಸ್ ಲೆಕ್ಕ ಆಗುತ್ತಲ್ರಿ, ಅದ್ಭುತ. ಯಾವಾಗಲೂ ಕುಕ್ ಆದ್ಮೇಲೆ ಕಡಿಮೆ ಕ್ವಾಂಟಿಟಿನೇ ಆಗ್ಬಿಡುತ್ತಲ್ಲ. ಫ್ರೈಡ್ ಮಟನ್ ಚಾಪ್ಸ್ ವಿಶೇಷವಾದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ ಸುಚಿತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ತುಂಬಾ ಈಸಿ ಮಾಡ್ಕೊಳ್ಳೋದು, ಖಾರ ರುಬ್ಕೊಳ್ಳೋದು, ಕುಕ್ಕರಲ್ಲಿ ಬೇಯಿಸೋದು, ಎಣ್ಣೆಯಲ್ಲಿ ಬಿಡೋದು, ಇಷ್ಟೇ 3 ಸ್ಟೆಪ್ಪು, ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ, ನಿಮಗೂ ಅನಿಸಿರ್ಬಹುದು ಅಂದ್ಕೊಂಡಿದ್ದೀನಿ. ಆಗಿದೆ, ಕಲರ್ ಗೊತ್ತಾಗ್ಬಿಡುತ್ತೆ. ಎಲ್ಲೂ ಬಿಟ್ಕೊಂಡಿಲ್ಲ ನಿಮಗೆ, ಮಸಾಲೆ ನಮ್ದು ಎಲ್ಲೂ ಬಿಟ್ಟಿಲ್ಲ. ಫ್ರೈಡ್ ಚಾಪ್ಸ್. ಓಕೆ, ಸುಚಿತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಫ್ರೈಡ್ ಚಾಪ್ಸ್ ಅನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಈ ಫ್ರೈಡ್ ಚಾಪ್ಸ್ ನ ನೋಡ್ತಾ ಇದ್ರೆ ಖಾಲಿ ಆಗ್ಬಿಡುತ್ತೆ ಅನ್ನೋ ಅಂತ ನನಗೆ ಭಯ ಶುರು ಆಗಿದೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಟನ್ ಫ್ರೈಡ್ ಚಾಪ್ಸ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಕಾಳು ಮೆಣಸು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಲೇಟ್ಗೆ ಮಟನ್ ಚಾಪ್ಸ್, ರುಬ್ಬಿದ ಮಸಾಲೆ, ಉಪ್ಪು ಹಾಕಿ ನೆನೆಯಲು ಬಿಡಿ. ಕುಕ್ಕರ್ಗೆ ನೆನೆಸಿದ ಮಟನ್ ಚಾಪ್ಸ್ ನೀರು ಹಾಕಿ 3 ವಿಷಲ್ ಕೂಗಿಸಿ. ನಂತರ ಮುಚ್ಚಳ ತೆಗೆದು ಕಡಿಮೆ ಉರಿಯಲ್ಲಿ ಡ್ರೈ ಆಗಲು ಬಿಡಿ. ಇದನ್ನು ಉಪ್ಪು ಹಾಕಿದ ಮೊಟ್ಟೆ ಮಿಶ್ರಣದಲ್ಲಿ ಅದ್ದಿ, ಬ್ರೆಡ್ ಕ್ರಮ್ಸ್, ಕಸೂರಿ ಮೇಥಿ ಮಿಶ್ರಣದಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಮಟನ್ ಫ್ರೈಡ್ ಚಾಪ್ಸ್ ರೆಡಿ ಟು ಟೇಸ್ಟ್. ಓಕೆ ಸುಚಿತ್ರಾ, ಟೇಸ್ಟ್ ಮಾಡೋದಾ? ಬೇಡ ಸುಮ್ಮನಿರಿ, ನೀವು ಬೇರೆ ಹಂಗೆ ನೋಡ್ತೀರಾ? ತುಂಬಾ ದೊಡ್ಡದಾಯ್ತು ಅಂತಾರ, ಸಾಕಲ್ಲ? ಇನ್ನ ಖಾರ ಹಾಕ್ಬೋದಾಗಿತ್ತು. ಖಾರ ನಾನು ಹೇಳಿದೆ, ಡೀಪ್ ಫ್ರೈ ಮಾಡಿದಾಗ ಖಾರ ಕಡಿಮೆ ಆಗುತ್ತೆ. ಖಾರ ಜಾಸ್ತಿ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದು ಹಾಕೋಬಹುದು, ಬಟ್ ಎಲ್ಲರೂ ಖಾರ ಜಾಸ್ತಿ ತಿನ್ನಲ್ಲ. ಹೇಗೆ ಟೇಸ್ಟ್ ಹೇಗಿದೆ? ಖಾರ ಕಡಿಮೆ, ಡಿಫ್ರೆಂಟ್ ಅಲ್ಲ ಫ್ರೈಡ್. ಯಾಕಂದ್ರೆ ಮಟನ್ ಅಲ್ಲಿ ಯೂಶಲಿ ಚಿಕನ್ ಅಲ್ಲಿ ಈ ರೀತಿ ಎಲ್ಲ ಮಾಡ್ತಾ ಇರ್ತೀವಿ, ಮಟನ್ ಅಲ್ಲಿ ಈ ತರ ಫ್ರೈಡ್ ಐಟಮ್ಸ್ ಮಾಡೋದು, ಡೀಪ್ ಫ್ರೈಡ್ ಐಟಮ್ಸ್ ಕಡಿಮೆ. ಟೇಸ್ಟ್ ಮಾಡ್ತೀರಾ? ಒಳ್ಳೆ ಖಾರ ಉಪ್ಪು. ಅದೇನಂದ್ರೆ ಬ್ರೆಡ್ ಕ್ರಮ್ಸ್ ಮೇಲೆ ಹಾಕಿದ್ಮೇಲೆ ಕ್ರಿಸ್ಪಿ ಆಗೋದೊಂದು, ಖಾರ ಕಡಿಮೆ ಆಗೋದಿದೆ, ಅದು ಸ್ವೀಟಿಶ್ ಬರುತ್ತೆ ಸರ್. ನೀವ್ ಹೇಳಿದಾಗೆ ಖಾರ ಬೇಡ ಅಂತ ಆದ್ರೆ ಹಾಗೆ ಮಸಾಲೆಯನ್ನು ಡೀಪ್ ಫ್ರೈ ಸಹ ಮಾಡ್ಕೋಬಹುದು, ಬಟ್ ಮಸಾಲೆ ಬಿಟ್ಟೋದ್ರೆ ಅದ್ರಲ್ಲಿ ಏನು ಇರೋದಿಲ್ಲ. ಹಂಗಂತೀರಾ? ಆಯಿಲ್ ಹಾಕ್ತಾರೆ, ಕೋಟಿಂಗ್ ಕೊಟ್ಟಾಗ ಮಸಾಲೆ ಎಲ್ಲೂ ಹೋಗೋದಿಲ್ಲ, ಮತ್ತೆ ರುಚಿ ಹೆಚ್ಚು. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಏನ್ ಮಾಡ್ತೀರಾ ಫಟಾಫಟ್ ಅಂತ ಇವತ್ತು? ಇವತ್ತು ಸಮ್ಮರ್ ಸ್ಪೆಷಲ್ ಕೂಲ್ ಡ್ರಿಂಕ್ಸ್, ಸೊ ಒಂದು ಕೂಲ್ ಆಗಿರೋ ಕೋಕುಮ್ ಜ್ಯೂಸ್ ಮಾಡ್ಕೊಂಡ್ ಬನ್ನಿ, ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಗುರುಜಿಯವ್ರನ್ನ ಕರೆಸ್ತಾ ಇದೀವಿ. ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದೀವಿ. ಆರೋಗ್ಯದ ಅಡುಗೆ ಹೇಳ್ಕೊಡೋಕೋಸ್ಕರ ಬರ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಬಾಲಕೃಷ್ಣ ಗುರುಜಿಯವರೇ ನಮಸ್ಕಾರ. ಬನ್ನಿ ಸರ್. ನಮಸ್ಕಾರ ಮಾಡಿವ್ರೆ. ನಮಸ್ಕಾರ ಸರ್. ಸರ್ ಏನ್ ಮಾಡ್ತಾ ಇದ್ದೀರಾ? ಸ್ಪೆಷಲ್ ಆಗಿ ಏನೋ ತಂದಿದ್ದೀರಾ ಇವತ್ತು? ಒಂದೇ ಒಂದು ಮೆಣಸಿಗೆ ಇಟ್ಕೊಂಡ್ ಬಂದಿದ್ದೀರಾ, ಏನ್ ಸರ್ ಇದು? ಇವತ್ತು ಮಾವಿನಕಾಯಿ ಜ್ಯೂಸ್, ಹಸಿ ಮಾವಿನಕಾಯಿ ಜ್ಯೂಸ್ ಅಂತ ಕರಿಬಹುದು. ಓಕೆ ಓಕೆ, ಅದು ಮಾಡ್ಕೊಳ್ಳೋಣ ಅಂತ. ಓಕೆ ಮಾಡೋಣ ಸರ್. ಹಸಿ ಮಾವಿನಕಾಯಿ ಜ್ಯೂಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಗುರುಜಿ? ಹಸಿ ಮಾವಿನಕಾಯಿ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು: ಮಾವಿನಕಾಯಿ, ಪುದೀನ, ಹಸಿ ಮೆಣಸಿನಕಾಯಿ, ಜೀರಿಗೆ, ಐಸ್ ಕ್ಯೂಬ್ಸ್, ಬ್ಲಾಕ್ ಸಾಲ್ಟ್, ಉಪ್ಪು. ಓಕೆ, ಶುರು ಮಾಡೋಣ ಗುರುಜಿ. ಐಸ್ ಕ್ಯೂಬ್ಸ್ ಬೇಕು ಹಾಕೊಳ್ಳಿ, ಕುಡಿಯಕ್ಕೆ ತಣ್ಣಗಿರ್ಬೇಕು. ಬೇಸಿಗೆಗಾಲದಲ್ಲಿ ನಾವಂತೂ ಸಮ್ಮರ್ ಸ್ಪೆಷಲ್ ಮಾಡಿ ಮಾಡಿ ಸಾಕಾಗ್ತಿದೆ. ತಿನ್ನೋದಕ್ಕಿಂತ ಕುಡಿಯೋದೇ ಜಾಸ್ತಿ ಕೇಳುತ್ತೆ ದೇಹ ಬೇಸಿಗೆಗಾಲದಲ್ಲಿ. ಓಕೆ, ಶುರು ಮಾಡೋಣ ಗುರುಜಿ. ಏನ್ ಕೊಡ್ಲಿವ ನಿಮ್ಗೆ? ಇದಕ್ಕೆ ಏನ್ ಬೇಡ,
ಇನ್ನು ನೀವು ಕುಡಿದ್ರೆ ಡೈರೆಕ್ಟಾಗಿ ಒಂದೇ ಸಲಿಗೆ ಹೇಳ್ಬಿಡ್ತೀರಾ, ಆಹಾ ಏನು ಚೆನ್ನಾಗಿದೆ ಪಾನಿಪುರಿ ಅಂತ. ಹೌದಾ? ಪುರಿ ಅಲ್ಲ, ಬರೀ ಪಾನಿ. ಓಕೆ ಓಕೆ, ಸ್ವಲ್ಪ ಮಾವಿನಕಾಯಿ ಕೊಡಿ ಗುರುಜಿ, ಸ್ವಲ್ಪ ನೋಡ್ಬೇಕು. ಸೊ ಹುಳಿ ಮಾವಿನಕಾಯಿನ ತುರಿದಿರೋಂಥದ್ದನ್ನ ಹಾಕೊಳ್ಳೋಣ. ಆಹಾ, ಒಂದು ಹಸಿ ಮೆಣಸಿನ್ಕಾಯಿ, ಓಕೆ, ಸ್ವಲ್ಪ ಜೀರಿಗೆ, ಓಹೋ, ಪುದೀನ ಅರ್ಧ ಬೇಕೇ ಬೇಕಾಗುತ್ತಲ್ಲ, ಹಾಕಿ ಗುರುಜಿ, ಚೆನ್ನಾಗಿರುತ್ತೆ. ಕಪ್ಪು ಉಪ್ಪ, Black ಬ್ಲಾಕ್ salt. ಸಾಲ್ಟ್, ಓಕೆ, ರುಚಿಗೆ ತಕ್ಕ ಉಪ್ಪು, ಓಕೆ ಗುರುಜಿ. ಅಂದ್ರೆ ಹಸಿ ಮಾವಿನಕಾಯಿ, ಮಾವಿನ ಹಣ್ಣಲ್ಲಿ ಜ್ಯೂಸ್ ಮಾಡೋದು ಬೇರೆ, ಮಾವಿನ ಕಾಯಿನಲ್ಲಿ ಜ್ಯೂಸ್ ಮಾಡೋದು ಬೇರೆ. ಇದು ಮಾವಿನಕಾಯಿ ಹಾಕಿ ಮಾಡ್ತಾ ಇರ್ತಕ್ಕಂಥ ತಂಪು ಪಾನೀಯ. ಇಲ್ಲಿಗೆ ಬರ್ತಾ ಇದೆ ಅದು ಘಮ ಗುರುಜಿ. ಆಹಾ, ಆ ಕಲ್ಲುಪ್ಪಿಂದೆ ಅದು ಅದ್ಭುತವಾಗಿರುವಂಥದ್ದು. ಡಾಮಿನೇಟಿಂಗ್ ಇಲ್ಲಿಗೆ ಬರ್ತಾ ಇದೆ ನೋಡಿ, ಅದು ಎಷ್ಟು ಸ್ಟ್ರಾಂಗ್ ಇರ್ಬೋದು ನೋಡಿ. ಸೊ ಒಂದು ಫಿಲ್ಟರ್ ಮುಖಾಂತರ ಓಕೆ, ತಗೊಳ್ಳೋಣ. ಓಕೆ. ಓಹೋ, ನೀರ್ ಹಾಕ್ಬೇಕಾ ಗುರುಜಿ? ಸಾಕಾ ಇಷ್ಟೇನೆ? ಸ್ವಲ್ಪ ನೀರು ಹಾಕೊಂಡು. ಓಕೆ, ಅದ್ಭುತವಾದಂತ ಹಸಿ ಮಾವಿನಕಾಯಿ, ಎಳೆ ಮಾವಿನಕಾಯಿ, ಮಾವಿನಕಾಯಿನ ಮಾಡಿರ್ತಕ್ಕಂಥ ಜ್ಯೂಸ್ ಇದು. ಅದ್ಭುತವಾಗಿ ಮಾಡಿದ್ದಾರೆ ಬಾಲಕೃಷ್ಣ ಗುರುಜಿಯವರು. ಒಳ್ಳೆ ರುಚಿ ಇರುತ್ತೆ. ಓಕೆ, ಇಟ್ ಇಸ್ ವೆರಿ ಗುಡ್. ಇನ್ಫ್ಯಾಕ್ಟ್ ಇದರಲ್ಲಿ 2 ಥರ ಮಾಡ್ತಾರೆ. ಒಂದು ಓಕೆ, ಹಸಿ ಮಾವಿನಕಾಯಿನ ಬೇಯಿಸ್ಬಿಟ್ಟು ಕೂಡ ಜ್ಯೂಸ್ ಮಾಡ್ತಾರೆ. ಓಕೆ, ಇದು ಡೈರೆಕ್ಟ್. ಡೈರೆಕ್ಟ್. ಥಂಡ, ಕೂಲ್. ಹಸಿ ಮಾವಿನಕಾಯಿ ಜ್ಯೂಸ್. ಥ್ಯಾಂಕ್ ಯು ಗುರುಜಿ. ಖಾರವಾಗಿರುತ್ತೆ, ಒಳ್ಳೆ ರುಚಿ ಇರುತ್ತೆ. ಯಾಕಂದ್ರೆ ಒಂದು ಮೆಣಸಿನಕಾಯಿ ಹೋಗಿದೆ ಇದ್ರೊಳಗಡೆ, ಇನ್ನೂ ಸಾಕಷ್ಟು ಪದಾರ್ಥಗಳನ್ನ ಹಾಕಿದ್ದಾರೆ ಗುರುಜಿ. ಇದ್ರೊಳಗೆ ಏನೇನು ಹಾಕಿದ್ದಾರೆ, ಇದು ಕುಡಿಬಹುದಾ, ಕುಡಿದ್ರೆ ಏನಾಗುತ್ತೆ, ಫಸ್ಟ್ ಯಾವ ರೀತಿ ಮಾಡಿದರೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ಹಸಿ ಮಾವಿನಕಾಯಿ ಜ್ಯೂಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಮಾವಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಜೀರಿಗೆ, ಪುದೀನ, ಬ್ಲಾಕ್ ಸಾಲ್ಟ್, ಉಪ್ಪು, ನೀರು ಹಾಕಿ ಬ್ಲೆಂಡ್ ಮಾಡಿ ಸೋಸಿ ಐಸ್ ಕ್ಯೂಬ್ ಸೇರಿಸಿದರೆ ಹಸಿ ಮಾವಿನಕಾಯಿ ಜ್ಯೂಸ್ ಕುಡಿಯಲು ರೆಡಿ. ಗುರುಜಿ, ಮಾವಿನಕಾಯಿಯ ರಸ ನೋಡ್ಬಿಡ್ಲೆ. ಜೀರಿಗೆ, ಸ್ವಲ್ಪ ಖಾರ, ಚೆನ್ನಾಗಿದೆ. ಒಂಥರ ಏನೋ ಮಾವಿನಕಾಯಿ ಅನಿಸ್ತಾ ಇಲ್ಲ, ಬೇರೇನೋ ಜ್ಯೂಸ್ ತರ ಇದೆ ಇದು. ಮಾವಿನಕಾಯಿ ಹಾಕ್ಬಿಡ, ಅದು ಯಾಕಂದ್ರೆ ಪುದೀನೂ ಸೇರಿಸಿದೀವಲ್ಲ ನಾವು. ಆ ಮಾವಿನಕಾಯಿ ಪುದೀನ ಸ್ವಲ್ಪ ಡಾಮಿನೇಷನ್, ಅದು ಮಿಕ್ಸ್ ಆದಾಗ ಅದು ಗೊತ್ತೇ ಆಗಲ್ಲ. ಹಾಗೆ ಒಂದು ಪ್ರಶ್ನೆ ಬೇರೆ ಇತ್ತು ಗುರುಜಿ. ಬಾಂಬೆಯಿಂದ ಒಬ್ರು ನಮ್ಗೆ ಇಮೇಲ್ ಮಾಡಿದ್ದಾರೆ. ಅವ್ರಿಗೇನು ಪ್ರಶ್ನೆ ಅಂದ್ರೆ, ಅವರ ಮಗಳು ಸಣ್ಣ ಮಗುವಿಂದನೂ ಯಾರ ಜೊತೆನೂ ಮಿಂಗಲ್ ಆಗ್ತಾ ಇಲ್ವಂತೆ. ಇವತ್ತಿಂದ ಅವ್ರು ಇವಾಗ ಹುಡುಗಿ ಸೆಕೆಂಡ್ PUC ಏನೋ ಮಾಡ್ತಾ ಇದ್ದಾಳಂತೆ. 2ನೇ ಕ್ಲಾಸಿಂದ ಆ ಮಗು ಯಾರ ಜೊತೆನೂ ಸೇರ್ತಾನೆ ಇಲ್ವಂತೆ, ಯಾರನ್ನೂ ಫ್ರೆಂಡ್ ಮಾಡ್ಕೊಳ್ತಾ ಇಲ್ವಂತೆ. ಕಡೆಗೆ ಸ್ಕೂಲ್ಗೆ ಹೋಗದೆ 10th ಎಕ್ಸಾಮ್ಸ್ ಎಲ್ಲ ಇವರೇ ಮನೆಯಲ್ಲಿ ಕಟ್ಟಿ ಬರ್ಸಿ, ಇವರೇ ಪಾಠ ಮಾಡಿಸಿ, ಹೇಳಿಲ್ಲ ಸ್ಕೂಲ್ಗೆ ಹೋಗು ವಾಪಸ್ ಬಾ. ಒಬ್ಬನು ಫ್ರೆಂಡು ಜೊತೆ ಬೆರೀತಾ ಇದ್ದಿದ್ದು ಏನೂ ಇಲ್ಲ. ಇವಾಗ ಮಗು ದೊಡ್ಡದಾಗಿದೆ, ಸೆಕೆಂಡ್ PUC ಆಗಿದೆ. ಸೆಕೆಂಡ್ PUC ಕೂಡ ಕಾಲೇಜ್ಗೆ ಹೋಗ್ಲಿಲ್ವಂತೆ. ಇವರೇ ಮನೇಲಿ ಹೇಳ್ಕೊಟ್ಟು ಆ ಮಗುಗೆ ಪಾಸ್ ಮಾಡಿಸಿದ್ದಾರೆ. ಇದು ಏನು ಸಮಸ್ಯೆ ಹಿಂಗಾಗ್ಬಿಟ್ರೆ? ಯಾಕಂದ್ರೆ ಸೆಕೆಂಡ್ PUC ಆದ್ಮೇಲೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ಬಿಟ್ಟಿರ್ತಾವ ಅವ್ರ ಮನಸ್ಸಿನಲ್ಲಿ. ಏನಿರ್ಬೋದು? ಯಾಕಂದ್ರೆ ಅವ್ರು ನೋಡಿ 2ನೇ ಕ್ಲಾಸಿಂದ ಸಾಕಷ್ಟು ಜನ ಡಾಕ್ಟರ್ ತೋರಿಸಿದಾರಂತೆ. ಓಕೆ, ಈಗ ಹುಡುಗಿ ಸೆಕೆಂಡ್ PUC, ಒಬ್ಬೊಬ್ರು ಒಂದು ಕಾಯಿಲೆಗಳ ಹೆಸರು ಹೇಳ್ಕೊಂಡು ಅದಕ್ಕೆ ಹಂಗೆ ಮಾಡಿದರೆ ಅದಕ್ಕೆ ಒಂದು ಒಂದು ರಿಸಲ್ಟ್ ಬಂದಿಲ್ಲ. ಇದರಿಂದ ಆಗತ್ತೆ ಅಂತ ಪಾಪ 10-15 ವರ್ಷದಿಂದ ಅವರು ಸೋರ್ಸ್ ಆಗಿದೆ. ಇದಕ್ಕೇನು ಅಂತ ಕೇಳಿ ಅಂತ ಹೇಳಿದ್ದಾರೆ. ಓಕೆ, ಇದನ್ನು ಕರೆಕ್ಟಾಗಿ ಹೇಳಬೇಕಾದ್ರೆ ಅವ್ರ ಹತ್ರ ಡೈರೆಕ್ಟಾಗಿ ನಾನು ಮಾತಾಡಬೇಕಾಗತ್ತೆ. ಕೆಲವು ಸಿಂಪ್ಟಮ್ಸ್ ಎಲ್ಲ ಇದೆಯಾ ಅಂತ ತಿಳ್ಕೊಂಡು ಹೇಳ್ಬೋದು. ಬಟ್ ನನ್ನ ಅನುಭವದ ಪ್ರಕಾರ ಯಾವಾಗ ಪ್ರೇತಾತ್ಮಗಳು ಸೇರುತ್ತೋ ಆಗ ಅವರು ಐಸೋಲೇಟೆಡ್ ಆಗಿಬಿಡ್ತಾರೆ. ಅವರು ಲೋನರ್ಸ್ ಆಗಿಬಿಡ್ತಾರೆ. ಅಂದರೆ ಒಬ್ಬರೇ ಇರೋಕ್ಕೆ ಇಷ್ಟಪಡೋದು, ಬಾಗಿಲು ಹಾಕೊಂಡು ಯಾರು ಬೇಡ, ಕತ್ತಲಿರೋಕ್ಕೆ ಇಷ್ಟಪಡೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ಬಂದ್ಬಿಡುತ್ತೆ. ಓಹೋ, ಈ ಥರ ಆಗಿ ಟಿಪಿಕಲ್ ಪೊಸೆಷನ್
ಸಿಂಪ್ಟಮ್ಸ್ ಅಂತ ಅನ್ನಿಸ್ತಾ ಇದೆ. ಸಾಧಾರಣವಾಗಿ ಪಾಸ್ಟ್ ಲೈಫ್ ಪ್ರಾಬ್ಲಮ್ಸಿಂದನೂ ಆಗೋ ಸಾಧ್ಯತೆ ಇದೆ, ಇಲ್ಲ ಅಂತ ಹೇಳೋಲ್ಲ. ಬಟ್ ಇದು ಪ್ರೇತಾತ್ಮದಿಂದನೂ ಹಿಂಗಾಗೋ ಸಾಧ್ಯತೆ ಇದೆ. ಸೊ ಇದಕ್ಕೆ ತುಂಬ ಇದು ವೆರಿ ನಾರ್ಮಲ್ ಸಿಂಪ್ಟಮ್ ಆ್ಯಂಡ್ ವೆರಿ ಕಾಮನ್ ಪ್ರಾಬ್ಲಮ್. ಇದು 99% ಇಟ್ ಇಸ್ ಕನೆಕ್ಟೆಡ್ ವಿತ್ ದ ಸ್ಪಿರಿಟ್. ಅದಕ್ಕೆ ತಂದೆ ತಾಯಿ ಮತ್ತು ಮಗು 3 ಜನ ರೇಖಿ ಹಿಪ್ನಾಸಿಸ್ ಕಲ್ತ್ಕೊಳ್ಳಿ. ನಾನೇ ಹೇಳ್ಕೊಡ್ತೀನಿ, ಕ್ಲಾಸಲ್ಲೇ ಹೇಳ್ಕೊಟ್ಬಿಡ್ತೀನಿ ಹೆಂಗೆ ಮಾಡ್ಕೋಬೇಕು ಅಂತ. ಅವರೇ ಪ್ರೇತ ನಿವಾರಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಲಿ. ಸರಿ ಹೋಗ್ಬಿಟ್ರೆ ಸಂತೋಷ. ಅಕಸ್ಮಾತ್ ಸರಿ ಹೋಗ್ದಿದ್ದರೆ ಆವಾಗ ಬಂದರೆ ನಾನು ಮಾಡಿಸ್ಕೊಡ್ತೀನಿ. ವೆರಿ ಈಸಿಲಿ ಸಾಲ್ವಬಲ್. ಬಟ್ ಅನ್ಫಾರ್ಚುನೇಟ್ಲಿ ನಾವೆಲ್ಲ ಮಾಡೋದೆಲ್ಲ ಬೇರೆಯವ್ರನ್ನ ಮೆಚ್ಚಕ್ಕೆ ಅಂತಾನೇ ಮಾಡೋದು, ಬೇರೆ ದೇಶದವ್ರನ್ನ ಮೆಚ್ಚಕ್ಕೆ ಅಂತಾನೆ ಓದೋದು. ಹೀಗಾಗ್ಬಿಟ್ಟು ಮೆಡಿಕಲ್ ಸೈನ್ಸಲ್ಲಿ ಬೇರೆ 101 ಹೆಸರು ಹೇಳ್ತಾರೆ, ಗುಣ ಮಾಡೋಕೆ ಆಗೋದಿಲ್ಲ. ನಿನ್ನೆ ಟಿ ವಿನಲ್ಲಿ ನೋಡ್ತಾ ಇದ್ದೆ, ಮಾಟ ಮಂತ್ರನ ಮರ್ತೋಗಿ ಯಾರು ಡಾಕ್ಟರ್ ಮಾತಾಡ್ತಾ ಇದ್ರು, ಮಾಟ ಮಂತ್ರ ಮರ್ತೋಗಿ ಚಿಕಿತ್ಸೆ ಕೊಡಿಸಿ ಮಕ್ಕಳೆಲ್ಲ ಸತ್ತು ಹೋಗ್ತಾರಿಲ್ಲ ಅಂದರೆ ಅಂತ. ಅದು ವೆರಿ ಲಿಮಿಟೆಡ್ ನಾಲೆಡ್ಜ್. ಮೆಡಿಕಲ್ ಸೈನ್ಸ್ ಇಸ್ ವೆರಿ ಲಿಮಿಟೆಡ್ ನಾಲೆಡ್ಜ್. ಸೊ ಅವರ ಮನಸ್ಸಿನ ಉಪಯೋಗಿಸ್ಕೊಂಡು ಸರಿ ಮಾಡಿದಾಗ 100ಕ್ಕೆ 99 ಜನಕ್ಕೆ 100% ಗ್ಯಾರಂಟಿ ಗುಣ ಆಗುತ್ತೆ. ಓಕೆ ಗುರುಜಿ, ಬಾಂಬೆಯಿಂದ ನಮಗೆ ಮೇಲ್ ಮಾಡಿದವ್ರಿಗೂ ಸಹ ನಾವು ಮೇಲ್ ಮಾಡ್ತೀವಿ. ಟಿವಿ ನೋಡ್ತಿದ್ರೆ ಸಂತೋಷ, ಟಿವಿ ನೋಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ. ನಿಮ್ಮ ಮಗಳನ್ನ ಕರ್ಕೊಂಬನ್ನಿ, ನಮ್ಮ ಬಾಲಕೃಷ್ಣ ಗುರುಜಿಯವ್ರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಳ್ಳಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಯಾರು ಕರೆಸ್ತಾ ಇದ್ದೀರಾ? ಯಾರ ಮನೆ ರುಚಿ ತೋರ್ಸಕ್ಕೆ ಯಾರನ್ನು ಕರೆಸಿದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರೂಪಾ. ರೂಪಾ, ಇಲ್ಲಿಂದ ರೀ? ಧಾರವಾಡದಿಂದ ಬಂದ್ರೇನು? ಓಕೆ, ಧಾರವಾಡದಿಂದ ಬಂದು ಏನ್ ಮಾಡ್ತೀರಾ ಇಲ್ಲಿ? ಸರ್, ಇವತ್ತು ನಾನು ಕೈಮಾ ಮಕ್ಕನ್ ಮಸಾಲ ಮಾಡ್ತಾ ಇದ್ದೇನೆ. ಕೈಮಾ ಮಕ್ಕನ್ ಮಸಾಲ ಧಾರವಾಡದಲ್ಲಿ ಎಲ್ಲಿದೆ ರೀ ನಿಮ್ಮ ಮನೆ? ಸರ್ಸ್ವತ್ಪುರ್ ಸರ್. ಸರ್ಸ್ವತ್ಪುರ. ಓಕೆ, ಯಜಮಾನ್ ಏನ್ ಮಾಡ್ತಾರೆ? ಬ್ಯಾಂಕ್ ನಲ್ಲಿ ವರ್ಕ್ ಮಾಡ್ತಾರೆ. ಹೌದೇನು? ಎಷ್ಟು ಜನ ಮಕ್ಕಳು? ಒಬ್ನೇ ಮಗ. ಏನ್ ಮಗನ ಹೆಸರು? ಕಾರ್ತಿಕ್. ಓಕೆ, ಮಗ ಎಲ್ಲಾನು ಕರ್ಕೊಂಡ್ ಬಂದಿದ್ದೀರಾ? ಹೌದು ಸರ್. ಹಾಯ್ ಕಾರ್ತಿಕ್. ಸರ್ ನಮಸ್ಕಾರ ಸರ್. ಬ್ಯಾಂಕ್ ರಜಾ ಹಾಕಿ ಧಾರವಾಡದಿಂದ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸ್ಕೋಕೆ ಕರ್ಕೊಂಡ್ ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಕೈಮಾ ಮಕ್ಕನ್ ಮಸಾಲ ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ಕೈಮಾ ಮಕ್ಕನ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಬೆಣ್ಣೆ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಏಲಕ್ಕಿ, ಲವಂಗ, ಚಕ್ಕೆ, ಕಾಳು ಮೆಣಸು, ಶಾಹಿ ಜೀರಾ, ಗಸಗಸೆ, ಅಚ್ಚ ಖಾರದ ಪುಡಿ, ಅರಿಶಿನ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಸರ್, 1 ಬೌಲ್ ಕೊಡಿ. ಏನಕ್ಕೆ? ಕೈಮಾ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ. ಅದೇ ರೀತಿ ಒಗ್ಗರಣೆ ಕೊಡ್ಲಿಕ್ಕೆ 1 ತವಾ ಬೇಕು ಸರ್. ಒಗ್ಗರಣೆ ಕೊಡಕ್ಕೆ ತವಾ ಬೇಕು. ತೊಳಿ, ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಎಷ್ಟು? 1/4 kg ಇದೆಯಾ ಕೈಮಾ? 1/4 kg. ಇದಕ್ಕೆ ಸ್ವಲ್ಪ ಸಾಲ್ಟ್ 1/2 ಸ್ಪೂನ್ ಹಾಕಿ. ಟರ್ಮರಿಕ್ ಪೌಡರ್ ಓಕೆ 1/2 ಸ್ಪೂನ್. ಚಿಲ್ಲಿ ಪೌಡರ್ ಎಷ್ಟು ಬೇಕು? 1 ಸ್ಪೂನ್ ಫುಲ್ ಹಾಕೊಂಡು ಸರ್. ಹಾಕಿ ಬೇಕು. ಹಾಕೊಳ್ಳಿ. ಸರ್, ಇದನ್ನ ಕಲಿಸ್ಕೋಬೇಕು. ಕಲಸಿ, ಕೈಯಲ್ಲಿ ಕಲಿಸ್ಬೇಕಂದ್ರೆ ಕೈಯಲ್ಲಿ ಕಲಸಿ. ಇದನ್ನ ಸರ್ ಮಿಕ್ಸರ್ಗೆ ಹಾಕ್ಬೇಕು ಸರ್. ಇದನ್ನ ಹೌದು. ಇವಾಗ ಉಪ್ಪು, ಅರಿಶಿನ, ಖಾರ ಹಾಕಿ ಮಿಕ್ಸರ್ ಹಾಕ್ಬೇಕು. 1 ಸ್ಪೂನ್ ಆಯಿಲ್ ಹಾಕ್ಬೇಕು ಸರ್ ಇದಕ್ಕೆ. ಕೊಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಾರಿಗೆ ಇಷ್ಟ ನಿಮ್ಮಲ್ಲಿ ಕೈಮಾ ರೂಪಾ? ಸರ್, ನನ್ನ ಮಗಗೆ ಬಹಳ ಇಷ್ಟ ಸರ್. ಹೌದೇನು? ನಿಮ್ ಸರ್ನೇಮ್ ಏನ್ರಿ? ನಮ್ದು ಹೊಂಗಲ್ ಅಂತ ಸರ್. ಹೊಂಗಲ್? ಹೌದು ಸರ್. ಓಕೆ, ರೂಪಾ ಹೊಂಗಲ್ಲ ನೀವು? ಹಾ ಸರ್. ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ ಧಾರವಾಡದಾಗ? ಸರ್, ನಾ ಬ್ಯೂಟಿಷಿಯನ್ ಇದ್ದೇನೆ ಸರ್. ಹೌದೇನ? ಓಕೆ, ಮಸ್ತ್ ಆಯ್ತು ಬಿಡ್ರಿ. ನೀವೇ ಸಿಂಗಾರ ಮಾಡ್ಕೊಂಡ್ ಬಂದ್ರಿ ಅಲ್ಲಿಂದ? ಹೌದು ಸರ್. ಸರ್, ಇದನ್ನ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ಹಾಕಿ. ಎಸ್. ಕೈಮಾ 1 ಸ್ಪೂನು ಎಣ್ಣೆ ಆದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಅದಕ್ಕೊಂದು ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಅಲ್ಲ? ಹೌದು ಸರ್. ಫುಲ್ ಮಿಕ್ಸಿಂಗಾ? ಹೌದು ಸರ್, ಫುಲ್ ಮಿಕ್ಸಿಂಗ್ ಆಯ್ತು. ಈಗ ಇದನ್ನ ಮತ್ತೆ ಬಾಲ್ ಹಾಕೊಳ್ಳೋಣ. ಹಾಕಿ. ಇವತ್ತು ರಜಾನ ನಿಮ್ ಬ್ಯೂಟಿ ಪಾರ್ಲರ್? ಏನ್ ನಿಮ್ ಬ್ಯೂಟಿ ಪಾರ್ಲರ್ ಹೆಸರೇನು? ರೂಪಾ ಬ್ಯೂಟಿ ಪಾರ್ಲರ್. ಏನ್ ಕೊಡ್ಲಿ ನಿಮ್ಗೆ? ಇದು ಪಾತ್ರೆ ಕೊಡಿ ಸರ್. ಏನ್ ಮಾಡಕ್ಕೆ? ಇದು ಉಳ್ಳಾಗಡ್ಡಿ ಫ್ರೈ ಮಾಡಿ ಒಗ್ಗರಣೆ ಕೊಡೋಣ ಸರ್. ಏನೇನ್ ಮಾಡ್ತೀರಿ ಸ್ಪೆಷಲ್? ಸರ್, ಸ್ಪೆಷಲ್ ಅಂದ್ರೆ ಕೊತ್ತಂಬರಿ ಬಿರಿಯಾನಿ. ಏನು? ಕೊತ್ತಂಬರಿ ಬಿರಿಯಾನಿ, ಕರ್ಬೇವ್ ಚಿಕನ್, ಮೆನ್ಯೂ ತೋರಿಸಿದಂತ ಸೌರನ್ ಎಲ್ಲ ಟ್ರೈ ಮಾಡಿದ್ದೇನೆ. ಎಲ್ಲ ಟ್ರೈ ಮಾಡಿದ್ದೀರಾ? ವೆರಿ ಗುಡ್ ಮೇಡಮ್. ಸರ್, ಸ್ವಲ್ಪ ಆಯಿಲ್ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್.
ಕಾಯ್ಲಿ ಎಣ್ಣೆ ಕಾಯ್ಲಿ. ಸರ್ ಇದು ಕೈಮಾ ಉಂಡೆ ಮಾಡೋಣ ಸರ್. ಮಾಡಿ. ಓಹೋ ಈ ರೀತಿ ಮಾಡಿ ಇಡ್ಬೇಕು ಸರ್. ವೆರಿ ಗುಡ್. ಈರುಳ್ಳಿ ಹಾಕೋಣ. ಹಾ ಸರ್ ಈರುಳ್ಳಿ. ಆ ಕಡೆ ಉಂಡೆ ಕಟ್ಕೊಳ್ತಾ ಇದ್ದೀರಾ, ಈ ಕಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತದೆ. ಸರ್ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಸರ್. ಹಾಕಿ ಸ್ವಲ್ಪ. ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೋಣ ಸರ್. ಇದಕ್ಕ ಹಾ ಹಾಕಿ. ಈ ಕೈಮಾ ಜೊತೆ ತಿನ್ನಕ್ಕೆ ಏನ್ ಚೆನ್ನಾಗಿರ್ತದ್ರಿ ರೂಪ ಅವ್ರ? ಸರ್ ನೀವು ಇದ್ರ ಜೊತೆ ಜೋಳದ ರೊಟ್ಟೆ, ಹೌದಾ? ಚಪಾತಿ, ಜೋಳದ ರೊಟ್ಟಿ ಎಲ್ಲ ತಂದಿದ್ದೀರೇನೆ? ತಂದಿದ್ದೇವೆ ಸರ್. ಧಾರವಾಡದಿಂದ ತಂದಿದ್ದೀರೇನೆ? ಹೌದು ಸರ್. ಕಡಕ್ ರೊಟ್ಟಿ ತಂದಿದ್ದೀರಾ, ಮೆತ್ತು ರೊಟ್ಟಿ? ಎರಡೂ ತಂದಿದ್ದೇವೆ ಸರ್. ಓಕೆ ಬಿಡಿ. ಮಮ್ಮಿ ಮಾಡಿ ಕಳ್ಸಿದಾರೆ ಸರ್. ಓಹೋ, ನಿಮ್ಮ ಮಮ್ಮಿ ನಿಮ್ಮ ಮನೆ ಪಕ್ಕದಲ್ಲಿದ್ದಾರೇನೆ? ಸ್ವಲ್ಪ ದೂರ ಇದ್ದಾರೆ. Okay. ಅಲ್ಲಿಂದ ಮುರಳಿಯವರಿಗೆ ಮಾಡಿ ಕೊಟ್ಟಿದ್ದಾರೆ ಸರ್ ಅವರು. ಹೌದೇನಾ? ಓಕೆ ಟೇಸ್ಟ್ ಮಾಡೋದೇನಾ? ಹಾ ಸರ್. ಸ್ವಲ್ಪ ಟೊಮೆಟೊ ಹಾಕೋಣ ಸರ್. ಹಾಕಿ. ಚೆನ್ನಾಗಿ ಫ್ರೈ ಆಗ್ತದೆ. ಹಾ ಸರ್. ಇದಕ್ಕೆ ಸ್ವಲ್ಪ ಮಸಾಲ ರುಬ್ಕೊಳ್ಳೋಣ ಸರ್. ರುಬ್ರಿ. ಏನ್ ಹಾಕ್ತಿದ್ರಿ ಅದು? ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿ. ನಿಮ್ಮ ಯಜಮಾನ್ರು ಯಾವುದು? ನಮ್ಮ ಯಜಮಾನ್ರೂರು ಧಾರವಾಡ ಸರ್. ಹೌದು, ನಿಮ್ಮ ಅಮ್ಮನ ಮನೆಯೂ ಧಾರವಾಡ? ನಮ್ಮ ಮಮ್ಮಿ ತಮ್ಮ ಆಗ್ಬೇಕು ಸರ್, ನಮ್ಮ ಸೋದರ ಮಾವ. ಹೌದೇನು? ಓಕೆ, ಇನ್ಸೈಡ್ ಡೀಲಿಂಗ್. ಹಾ ಸರ್. ನೋ ಔಟ್ಸೈಡ್ ಡೀಲಿಂಗ್. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ. ಸರ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಹಾ ಸರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. 2 ಏಲಕ್ಕಿ. 2 ಏಲಕ್ಕಿ. ಹಾ. 4 ಲವಂಗ. ಆಯ್ತು. ಆಮೇಲೆ ದಾಲ್ಚಿನ್ನಿ ಸ್ವಲ್ಪ ಹಾಕ್ರಿ. ಚಕ್ಕೆ. ಚಕ್ಕೆ. ಆಮೇಲೆ ಸ್ವಲ್ಪ ಮೆಣಸು ಹಾಕೊಡ್ರಿ. ಅದೇನದು? ಸಾಜೀರ. ಓಕೆ. ಸ್ವಲ್ಪ ಕಸಕಸಿ ಹಾಕ್ರಿ. ಇದನ್ನ ಮಿಕ್ಸ್ ಮಾಡ್ಬೇಕು ಮಾಡಿ. ನೀರ್ ಹಾಕ್ತಾ ಇದೀರಾ? ಹಾ, ಸ್ವಲ್ಪ ನೀರ್ ಹಾಕಿ ಮಸಾಲ ರುಬ್ಕೊಳ್ಬೇಕು. ಹಾ, ಮಸಾಲ ಸರ್. ಇದು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಒಗ್ಗರಣೆ ಹಾಕೊಂಡು ಹಾಕ್ರಿ. ಸ್ವಲ್ಪ ಖಾರದ ಪುಡಿಯನ್ನು ಹಾಕೊಂಡು ಇದಕ್ಕೇನ್ರಿ? ಹಾ, ಹಾಕ್ರಿ. ಖಾರದ ಪುಡಿ. ಹಾ, ಅಚ್ಚ ಖಾರದ ಪುಡಿ. ಬಟ್ ನಿಮ್ ಕಡೆ ಎಲ್ಲ ಸ್ವಲ್ಪ ಕೆಂಪೆ ಅಲ್ಲ ಸಾರೆಲ್ಲ? ಹೌದು ಸರ್. ಏನಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀರಿನಾ? ಹಾ, ಬೇಡ. ಸ್ವಲ್ಪ ಎಣ್ಣೆಯಲ್ಲಿ ಚಲೋ ತನಕ ಫ್ರೈ ಆಗ್ಬೇಕು ಸರ್. ಆಗ್ಲಿ. ಮತ್ತೆ ಬೇಜಾರಾದಾಗ ಎಲ್ಲಿ ಹೋಗ್ತೀರಾ ಯಜಮಾನ್ರು ಕರ್ಕೊಂಡು? ಸಾಯಿ ಟೆಂಪಲ್ ಹೋಗಿರ್ತೇವೆ ಸರ್ ನಾವು. ಆಮೇಲೆ ಯೋಗ ಕ್ಲಾಸಿಗೆಲ್ಲ ಅಟೆಂಡ್ ಆಗ್ತೇನೆ ಸರ್. ಓಹೋ. ಆಮೇಲೆ ಸಂಗೀತ ಕ್ಲಾಸ್ ಇದೆ, ಸಂಗೀತ ಕ್ಲಾಸಿಗೆ ಅಟೆಂಡ್ ಆಗಿರ್ತೀನಿ. ಹಾಡೆಲ್ಲ ಹೇಳ್ತೀರೇನೆ? ಹಾ ಸರ್. ಮತ್ತೆ ಹೇಳಲಿಲ್ಲ ಅವಾಗಿಂದ ಹಾಡು ಹೇಳ್ತೀವಿ ಅಂತ ನೀವು? ಸರ್ ಇದಕ್ಕೆ ಸ್ವಲ್ಪ ಮಕ್ಕನ್ ಹಾಕೋಣ ಸರ್. ಮಕ್ಕನ್ ಹಾಕ್ತಾ ಇದ್ದೀರಾ? ಹಾಕ್ರಿ. ಇದು ಮಕ್ಕನ್ ಕೀಮಾ ಅಲ್ವಾ? ಹಾ, ಮಕ್ಕನ್. ಚೆನ್ನಾಗಿ ಇದು ಮಸಾಲೆ ಫ್ರೈ ಆಗ್ಬೇಕು ಸರ್ ಆಯಿಲಲ್ಲಿ. ಆಯ್ತ್ರಿ. ಓಕೆ. ಈ ಕೈಮಾ ಬಾಲ್ಸ್ ಅನ್ನು ಹಾಕೋಣ ಸರ್. ಹಾಕಿ. ಸ್ವಲ್ಪ ಕಡಿಮೆ ಮಾಡ್ಲಾ? ಬಿಡಿ. ಓಹೋ, ಹಿಂಗ್ ಮಾಡ್ತಾರೆ ನೀವು? ಒಂದೊಂದೂರಲ್ಲಿ ಒಂಥರ ಮಾಡ್ತಾರೆ ನೋಡಿ. ಈಗ ಇನ್ನೇನು ಮಾಡ್ಬೇಕು ಇದಕ್ಕೆ? ನಮ್ಮನೆ ಕೈಮಾ ಸ್ಟೈಲ್ ಸರ್ ಇದು. ಇದು ನಿಮ್ಮನೆ ಕೈಮಾ ಸ್ಟೈಲಾ? ರೂಪಾ ಅವ್ರ ಮನೆ ಕೈಮಾ ಸ್ಟೈಲ್ ಇದೆ. ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡ್ಬೇಕು. ಓಕೆ. ನೀರ್ಗಿರಿ ಹಾಕಂಗ್ ಬೇಡ? ಏನು ಬೇಡ ಸರ್. ಮುಚ್ಚೋದಾ? ಸಣ್ಣ ಉರಿಯಲ್ಲಿ. ಹಾ, ಸ್ವಲ್ಪ ಮುಚ್ಚಿಟ್ಬಿಡಿ. ಬೇಯ್ತಾ ಕೈಮಾ? ಬೇಯದೆ ಹಿಂಗೆ ಬೇಯ್ತೆ ಸರ್. ನೀರ್ ಹಾಕಿಲ್ಲ ನಾವು? ಈಗ ಸಣ್ಣ ಉರಿಯಲ್ಲಿ ಇಟ್ಟಾಗ ತಂತಾನೆ ಬೇಯ್ದು ಬಿಡುತ್ತೆ. ಓಕೆ, ರೆಡಿ ಆಗಿದೆ ನೋಡೋಣ ರೂಪಾ ಅವ್ರೆ? ಓಕೆ ಸರ್. ನೋಡ್ರಿ ಏನಾಗಿದೆ. ಆಗಿದೇನ್ರಿ? ಆಗಿದೆ ಸರ್. ಉಂಡೆ ಎಲ್ಲ ಹೊಡೆದೋಗಿದೆ? ಇಲ್ಲ ಸರ್, ಇದೆ ಸರ್. ಇದೆಯಾ? ಓಕೆ. ಏನ್ ಮಾಡೋಣ? ಇನ್ನೇನು ಹಾಕ್ಬೇಕು? ಇದು ಇಳಿಸ್ಬಿಡೋಣ ಸರ್. ಸ್ವಲ್ಪ ಮಕ್ಕನ್ ಹಾಕಿ. ಮಕ್ಕನ್ ಹಾಕಿ ಇಳಿಸ್ಬೋಣ? ಹಾಕಿ ಮಕ್ಕನ್. ಓಹೋ. ಆಯ್ತು. ಕ್ಲೋಸ್ ಮಾಡೋಣ? ಓಕೆ. ಇದು ಕೊತ್ತಂಬರಿ ಒಂದು ಸ್ವಲ್ಪ, ಆಮೇಲೆ
ಸ್ವಲ್ಪ ಕಾಯಿ ತುರಿನಾ? ಕಾಯಿ ತುರಿ. ಮುರಳಿ ಅವರೇ, ಕೈಮಾ ಮಕ್ಕನ್ ಮಸಾಲ ರೆಡಿ ನಿಮ್ಗೋಸ್ಕರ. ಥ್ಯಾಂಕ್ ಯು. ಕೈಮಾ ಮಕ್ಕನ್ ಮಸಾಲದ ಜೊತೆಗೆ ನಮ್ಮ ಧಾರವಾಡದ ಹುಬ್ಬಳ್ಳಿಯ ಉತ್ತರ ಕರ್ನಾಟಕದ ಜನಪ್ರಿಯವಾದ ಜೋಳದ ರೊಟ್ಟಿನ ಇಟ್ಕೊಂಡ್ಬಂದಿದ್ದಾರೆ. ಅದು ಕಡಕ್ ರೊಟ್ಟಿ ಜೊತೆಗೆ ತಿನ್ನಿ ಮುರಳಿ, ತುಂಬಾ ಸಖತ್ತಾಗಿರುತ್ತೆ ಅಂತ ರೂಪ ಅವರು ಧಾರವಾಡದಿಂದ ಬಂದು ಮಾಡ್ಕೊಂಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕೈಮಾ ಮಕ್ಕನ್ ಮಸಾಲ ಮಾಡುವ ವಿಧಾನ: ಒಂದು ಬೌಲ್ಗೆ ಕೈಮಾ, ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಎಣ್ಣೆ ಹಾಕಿ ಕಲಸಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಉಂಡೆಗಳನ್ನಾಗಿ ಮಾಡಿ. ನಂತರ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಏಲಕ್ಕಿ, ಲವಂಗ, ಚಕ್ಕೆ, ಕಾಳುಮೆಣಸು, ಶಾಹಿ ಜೀರಾ, ಗಸಗಸೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಉಪ್ಪು, ಅರಿಶಿನ, ಟೊಮೆಟೊ ಹಾಕಿ ಹುರಿದು ರುಬ್ಬಿದ ಮಸಾಲೆ, ಅಚ್ಚ ಖಾರದ ಪುಡಿ, ಬೆಣ್ಣೆ ಹಾಕಿ ಫ್ರೈ ಮಾಡಿ. ಇದಕ್ಕೆ ಕೈಮಾ ಉಂಡೆಗಳನ್ನು ಹಾಕಿ 10 ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸಿ. ಕೊನೆಯಲ್ಲಿ ಬೆಣ್ಣೆ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಕೈಮಾ ಮಕ್ಕನ್ ಮಸಾಲ ರೊಟ್ಟಿ ಜೊತೆ ಸವಿಯಲು ಸಿದ್ಧ. ರೂಪಾ, ಹೇಳಿ ಸರ್. ಟೇಸ್ಟ್ ಮಾಡೋದೇನ್ರಿ? ನೋಡ್ರಿ ಸರ್ ಹೇಗಿದೆ. ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತಾ, ಚಪಾತಿ ಜೊತೆ ಚೆನ್ನಾಗಿರುತ್ತಾ? ಎರಡು ಜೊತೆನೂ ಸರಿ ಇರುತ್ತೆ ಸರ್. ಹೌದೇನು, ಹಂಗಂತೀರಾ? ಹೌದು ಸರ್. ಓಕೆ, ಅದ್ಯಾವ್ದು ಹಾಡು ಹೇಳ್ತೀನಿ ಅಂದ್ರಿ? ಹಾ ಸರ್. ಯಾವ್ದು ಹೇಳ್ತೀರಿ? ಹಿಂದಿ ಫಿಲ್ಮ್ ಸಾಂಗ್ ಸರ್ ಇದು. हमें तुमसे प्यार कितना ये हम नहीं जानते, अगर जी नहीं सकते तुम्हारे बिना, हमें तुमसे प्यार कितना, सुना गम जुदाई का उठाते हैं लोग. ಚೆನ್ನಾಗಿ ಆಡ್ತೀರಾ, ಥ್ಯಾಂಕ್ ಯು. ಚೆನ್ನಾಗಿದೆ. ಓಕೆ ಸರ್. ರೊಟ್ಟಿಗೂ ಥ್ಯಾಂಕ್ ಯು ಸರ್. ಒಳ್ಳೆ ಕಾಂಬಿನೇಷನು. ಹೇಗಿದೆ ಸರ್? ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಸ್ವಲ್ಪ ಬೇರೆ ಥರ ಮಾಡ್ತಾರೆ ಟೈಮನ್ನ. ಹಾಂ ಸರ್, ಹೊಸ ಟೇಸ್ಟ್ ಅನ್ನಿಸ್ತು. ಅದಕ್ಕೆ ನಾವು ಎಲ್ಲರಿಗೂ ಹೇಳ್ತೀವಿ, ಎಲ್ಲ ಕಡೆಯಿಂದನೂ ಬನ್ನಿ, ಒಂದೊಂದು ಊರಲ್ಲಿ ಒಂಥರ ಟೇಸ್ಟ್ ಇರುತ್ತೆ. ಹೌದು. ಯಾರು ಮಾಡ್ಕೊಟ್ಟಿದ್ದು? ಸರ್ ಮಮ್ಮಿ ಮಾಡ್ಕೊಟ್ಟಿದ್ದಾರೆ ಸರ್. ನಿಮ್ಮ ಅಮ್ಮನಾ? ಹೌದು ಸರ್. ಏನು ನಿಮ್ಮ ಅಮ್ಮನ ಹೆಸರು? ಸುಜಾತ. ಏನು ಮಾಡ್ತಾರೆ ನಿಮ್ಮಮ್ಮ? ಮಮ್ಮಿ ಟೀಚರ್ ಆಗಿದ್ದರು ಸರ್. ಹೌದೇನು? ಓಕೆ, ಥ್ಯಾಂಕ್ ಯು ಮೇಡಮ್. ಒಳ್ಳೆ ಕಡಕ್ ರೊಟ್ಟಿ ಮಾಡಿ ಕಳಿಸಿದ್ದೀರಾ. ಎಷ್ಟು ತಂದಿದ್ದೀರಾ ಸರ್? ಒಂದು 25-30 ತಂದಿದ್ದೆ ಸರ್ ನಿಮ್ಗೆಲ್ಲರಿಗೆ. ಓ, ನಮ್ಮೆಲ್ಲರಿಗೂ ಸೇರಿಸಿ ತಂದಿದ್ದಾರೆ. ತಂದಿದ್ದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬ ಸಖತ್ತಾಗಿದೆ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರೂಪಾ ಅವರು ಕೀಮಾ ಮಕ್ಕನ್ ಮಸಾಲ ಮಾಡಿಕೊಟ್ಟಿದ್ದಾರೆ. ಇವರಿಗೆ ಎಂಡೂರ ಹೋಮ್ ಅಪ್ಲೈನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ. ಜೊತೆಗೆ ಯುನಿಬಿಕ್ ಕುಕೀಸ್, ಎಲ್ಲ ರೀತಿಯ ಕುಕೀಸ್ಗಳಿಗೆ ನಮ್ಮ ಯುನಿಬಿಕ್ ಕುಕೀಸ್ ಅವರು ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಇದಲ್ಲದೆ ಮಯ್ಯಾಸ್ ಅವರು ಬೇಲ್ಪುರಿನ ತಿನ್ಬೇಡಿ, ರಸ್ತೆ ಬದಿನಲ್ಲಿ ಆರೋಗ್ಯನ ಹಾಳು ಮಾಡ್ಕೋಬೇಡಿ, ಪ್ರೀತಿಯಿಂದ ನಾವು ಕೊಡ್ತಾ ಇದೀವಿ ಮಯ್ಯಾಸ್ ಅವರ ಬೇಲ್ ಬಾರನ್ನ ಅಂತ ಇದ್ದಾರೆ. ನೋಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಜೊತೆಗೆ ವೆಜ್ಜಾ ನಾನ್ ವೆಜ್ಜಾ ನಿಮ್ಗೆ ಇಷ್ಟ? ಎರಡು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಪಬ್ಲಿಕೇಶನ್ ಅವರು ಅದ್ಭುತವಾಗಿರುವಂತಹ ನಮ್ಮ ಒಗ್ಗಂಡಬಿ ಪಾರ್ಟ್ 2 ನಾನ್ ವೆಜ್ ಪುಸ್ತಕನ ಕೊಡ್ತಾ ಇದ್ದಾರೆ. ಅದ್ಭುತವಾದ ನಾನ್ ವೆಜ್ ಪುಸ್ತಕಗಳ ನೋಡಿಕೊಂಡು ಮಾಡಿಕೊಂಡು ತಿನ್ಕೋಬೋದು ನೀವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನದು? ಇದು ಧಾರವಾಡದ ಸುಪ್ರಸಿದ್ಧ ಪೇಡ ಸರ್, ಮಿಶ್ರಾ ಪೇಡ. ಪೇಡನ ಇದನ್ನ ನಮ್ಮ ಇಡೀ ಧಾರವಾಡ ಶಹರದ ಸಮಸ್ತ ಜನತೆ ಪರವಾಗಿ ತಮಗೆ ಸ್ವೀಟ್ ಅನ್ನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶಾರದಾ ಇರ್ತಕ್ಕ ಎಲ್ಲರಿಗೂ ಸಹ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನಿದೆ? ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ರ ಅವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಫಟಾಫಟ್ ಅಂತ ಏನೋ ಮಾಡಿ ತೋರಿಸ್ತೀವಿ ಮುರಳಿ. ಇದೆಲ್ಲ ಸಮ್ಮರ್ ಕೂಲ್ ಸ್ಪೆಷಲ್ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮ ಸಮ್ಮರ್ ಕೂಲ್ ಸ್ಪೆಷಲ್ ಅಲ್ಲಿ ಸುಚಿತ್ರ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಸುಚಿತ್ರ ಬನ್ನಿ ಮೇಡಮ್, ಬನ್ನಿ 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 ಬನ್ನಿ. ಒಳ್ಳೆ ಚಾಪ್ಸ್ ಕೊಟ್ಟಿದ್ರಿ, ಬಾಯಲೆಲ್ಲ ಘಮ ಹಂಗೆ ಇದೆ. ಆಹಾ, ಅದ್ಭುತವಾಗಿದೆ. ಆ ಗ್ರೇವಿ ಸ್ವಲ್ಪ ಮಿಕ್ಕಿತ್ತಲ್ಲ, ಅಲ್ಲೊಂದು ಚೂರು ಅನ್ನ ಹಾಕೊಂಡು ತಿಂದೆ, ಅದು ಸಖತ್ತಾಗಿತ್ತು. ಸ್ಪೈಸಿ ಗ್ರೇವಿ ಅದ್ಭುತವಾಗಿತ್ತು. ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಒಂದ್ಸರಿ ಹಂಗೆ ಗ್ರೇವಿ ಮಾಡ್ಕೊಂಡು ಅನ್ಕೊಂಡು ಒಂದ್ಸರಿ ಮಾಡಿ ತೋರಿಸಿರಿ ಆ ಗ್ರೇವಿ ನೀವು. ಓಕೆ ಮೇಡಮ್, ಇವಾಗ ಏನ್ ಮಾಡ್ತಾ ಇದೀರಾ? ಇವಾಗ ಖಾರ ತಿಂದಿದ್ದೀರಾ, ಸ್ವಲ್ಪ ಕೂಲ್ ಮಾಡೋಣ ಅಂತ. ಕೂಲ್ ಡ್ರಿಂಕ್ ಇದೆ ಆಕ್ಚುಲಿ. ಓಕೆ, ಕೋಕುಮ್ ತೋರಿಸಿ. ಏನ್ರಿ ಬಾಳೆಹಣ್ಣು ಸಿಪ್ಪೆ ತರ ಇದೆ? ಇಲ್ಲ, ಇದು ಒಣಗಿರೋ ಸಿಪ್ಪೆ ಹಣ್ಣು, ಕೋಕುಮ್ ಹಣ್ಣು ಸಿಗುತ್ತೆ. ಓಕೆ, ಇದು ಮಲಬಾರ್ ಸ್ಪೆಷಲ್ ಡ್ರಿಂಕ್. ಇದು ಹುಳಿ ಇರುತ್ತೆ, ಹುಳಿ ಅಂಶ ಇರುತ್ತೆ, ಬಟ್ ತುಂಬಾ ಹೆಲ್ದಿ ಡ್ರಿಂಕ್ ಇದು.
ಹೌದಾ? ತುಂಬಾ ಬಾಡಿಗೆ ಕೂಲ್ ಏನ್ ಸಿಗುತ್ತೆ ಇದು? ಆಕ್ಚುಲಿ ಇದು ಮಂಗಳೂರು ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಇಲ್ಲಿ ನಿಮ್ಗೆ ಎಲ್ಲಿ ಬೇಕು ಅಂದಾಗ ಮಂಗಳೂರು ಕುಕುಮ್ ಹಣ್ಣ ಇದು? ಹಣ್ಣು ಒಳಗಡೆ ಪಲ್ಪ್ ತೆಗ್ದಿರ್ತಾರೆ, ಇದು ಬರೀ ಸಿಪ್ಪೆ. ಓ, ನಾವು ಕೊಡೋ ಸಿಪ್ಪೆಲ್ಲೇ ಮಾಡೋದಾ? ಸಿಪ್ಪೆ ಇದು ಒಣಗಿರಂತ ಸಿಪ್ಪೆ. ಇದು ಹುಳಿ ಅಂಶ ಇರುತ್ತೆ. ಮತ್ತೆ ಇದರಲ್ಲಿ ರಸಂ ಸಹ ಮಾಡ್ತಾರೆ, ಜ್ಯೂಸ್ ಮಾಡ್ತಾ ಇದೀವಿ ನಾವು. ಇನ್ಸ್ಟೆಡ್ ಆಫ್ ಹುಣಸೆ ಬದಲು ಇದನ್ನ ಬಳಸಬಹುದು. ಓಕೆ, ಇದು ಅದ್ಭುತವಾಗಿರುವಂತಹ ಒಂದು ಪೇಯ. ದಕ್ಷಿಣ ಕನ್ನಡದಲ್ಲಿ ಎಲ್ಲೋದ್ರೂ ಕೂಡ ಇದರ ಒಂದು ಜ್ಯೂಸ್ ಸಿಗುತ್ತೆ. ತುಂಬಾ ಅದು ದೇಹಕ್ಕೆ ತುಂಬಾ ತಂಪು ಕೂಡ. ಇದನ್ನ ಯಾವ ರೀತಿ ಮಾಡ್ಕೋಬಹುದು ಮಲ್ಲಿ ಅಂತ ಫಟಾಫಟ್ ಅಂತ ತೋರಿಸ್ಕೊಡ್ತಾ ಇದಾರೆ ಸುಚಿತ್ರಾ ಅವರು. ಮಾಡಕ್ಕೆ ಏನಂತ ಇದ್ದಾರೆ ಸುಚಿತ್ರಾ? ಕೋಕಂ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು: ಕೋಕಂ, ಸಕ್ಕರೆ, ಜೀರಿಗೆ ಪುಡಿ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್? ನಾನು ಫಸ್ಟ್ ಏನು ಬೇಡ, ನನಗೆ ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ. ಮಾಡ್ಕೊಳ್ಳಿ ಮೇಡಮ್, ಮಾಡ್ಕೊಳ್ಳಿ. ಜೀರಾ ಪೌಡರ್ ಹಾಕ್ತಾರೆ ಇದಕ್ಕೆ? ಜೀರಾ ಪೌಡರ್. ಓಕೆ, ಹಾಕಿ. ಇದು ಮಲ್ಬಾರ್ ಅಂತಾನೆ ಅಲ್ಲ, ಇದು ಮಹಾರಾಷ್ಟ್ರ ಸೈಡ್ ಯೂಸ್ ಮಾಡ್ತಾರೆ ಈ ಡ್ರಿಂಕ್ ನ. ಈ ಕೋಕಂ ಫ್ರೂಟ್ ನ ಅಲ್ಲಿ ಯೂಸ್ ಮಾಡ್ತಾರೆ. ಗೋವಾ, ಮಹಾರಾಷ್ಟ್ರ ಅಲ್ಲಿ ಮಾಡ್ತಾರೆ ಇದನ್ನ. ಓಕೆ ಮೇಡಮ್. ಆಕ್ಚುಲಿ ಇದು ಮಲ್ಬಾರ್ ಸ್ಪೆಷಲ್ ಡ್ರಿಂಕ್ ಅಂತಾನೆ ಫೇಮಸ್ ಇದು. ಓಕೆ, ತೀರ ಪ್ರದೇಶದಲ್ಲಿ ಮಾಡ್ತಕ್ಕಂತ ಒಂದು ಜ್ಯೂಸ್ ಅನ್ಬೋದು ನಾವು ಇದನ್ನ. ಓಹೋ, ನಾನು ಅನ್ಕೊಂಡೆ ಇದು ಜ್ಯೂಸ್ ಬಾಟ್ಲೂ ಸಿಗುತ್ತಲ್ಲ ಸುಚಿತಾ? ಇದು ಹೌದು, ರೆಡಿ ಸಿಗುತ್ತೆ. ರೆಡಿ ಜ್ಯೂಸ್ ಬಾಟ್ಲ್, ರೆಡಿ ಕಾನ್ಸಂಟ್ರೇಟೆಡ್ ಸಿಗುತ್ತೆ ನಮಗೆ. ಇದು ಫ್ರೆಶ್ ಆಗಿ ಹೇಗೆ ಮನೇಲಿ ಮಾಡ್ಕೋಬಹುದು ಅಂತ. ಓಕೆ ಮೇಡಮ್. ಓಕೆ, ಯಾಕಂದ್ರೆ ಇದು ಸಮ್ಮರ್ ಅಲ್ಲಿ ಇದು ಕುಡಿಲೇಬೇಕು ಅಂತ ಹೇಳ್ತಾರೆ. ಬಾಡಿಗೆ ತುಂಬಾ ಕೂಲಿಂಗ್ ಏಜೆಂಟ್. ಮತ್ತೆ ಪ್ಲಸ್ ಇದು ವೇಟ್ ಲಾಸ್ ಸಹ ಆಗುತ್ತಂತೆ ಇದರಲ್ಲಿ. ಓಕೆ, ಡೈಜೆಷನ್ ಏಡ್ ಆಗುತ್ತೆ. ತುಂಬಾ ಹೆಲ್ತ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಓಕೆ ಮೇಡಮ್. ಓಕೆ, ನೆನ್ಸಿಟ್ಟಿರಂತ ನೀರು ಹಾಕಿ ಬ್ಲೆಂಡ್ ಮಾಡ್ತೀನಿ. ಓಕೆ. ಹಣ್ಣನ್ನು ಮಿಕ್ಸ್ ಮಾಡ್ಬೋದಾ? ರುಬ್ಕೊಳ್ಳೋದು. ಓಕೆ. ಹಣ್ಣು ಎಷ್ಟು ಹಾಕ್ತೀರಾ ಅಷ್ಟೇ ಈಕ್ವಲ್ ಕ್ವಾಂಟಿಟಿ ಸಕ್ಕರೆ ಹಾಕ್ಬೋದು, ಯಾಕಂದ್ರೆ ಹುಳಿ ಇರುತ್ತೆ ಇದರಲ್ಲಿ. ಓಕೆ. ಓಹೋ, ಆಮೇಲೆ ಗ್ರೈಂಡ್ ಮಾಡ್ತೀನಿ. ಜೀರಾ ಪೌಡರ್ ಆಮೇಲೆ ಹಾಕ್ತೀರಾ? ಒಳ್ಳೆ ಕಲರ್ ಬರುತ್ತೆ ಇದು ನಮಗೆ, ನ್ಯಾಚುರಲ್ ಫ್ರೂಟ್ ಕಲರ್. ಓಕೆ. ಯೂಶಲಿ ರೆಡಿಮೇಡ್ ಸಿಗುತ್ತೆ. ರೆಡಿಮೇಡ್ ಸಿಗೋದಕ್ಕಿಂತ ಈಗ ಹಣ್ಣೆ ಸಿಗೋದ್ರಿಂದ ಅದ್ರಲ್ಲಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಂದು ಟೇಸ್ಟ್ ಬೇರೆ ಥರನೇ ಇರುತ್ತೆ. ಯಾಕಂದ್ರೆ ಯಾವುದೇ ಒಂದು ರೀತಿ ಅದಕ್ಕೆ ಕೆಮಿಕಲ್ ಎಲ್ಲ ಆ್ಯಡ್ ಮಾಡಿರೋದಿಲ್ಲ ನಾವು. ಹಣ್ಣಲ್ಲಿ ಮಾಡಿರುವಂಥ ಜ್ಯೂಸ್ ಯಾವಾಗಲೂ ತುಂಬ ಅದ್ಭುತವಾಗಿರುತ್ತೆ. ಓಕೆ, ಸೋಸ್ಕೊಂಡು ತೊಳಿ. ಇದು ಡ್ರೈ ಸಿಪ್ಪೆ ಆಗಿರೋದ್ರಿಂದ ಬಿಸಿನೀರಲ್ಲಿ ನೆನೆಸಿಟ್ಟಾಗ ಅದ್ರೊಳಗೆ ಏನಿದೆ ಎಕ್ಸ್ಟ್ರಾಕ್ಟ್ಸ್ ಎಲ್ಲ ಆಚೆಗೆ ಬರುತ್ತೆ. ಓಕೆ ಓಕೆ ಓಕೆ, ಇದು ಗೊತ್ತಿಲ್ಲ ಬಿಡಿ ನಮಗೆ. ನಾನು ಅನ್ಕೊಂಡೆ ರೆಡಿಮೇಡ್ ಬಾಟ್ಲಿ ಗಿಟ್ಲು ಸಿಗುತ್ತೆ, ನಾನು ಮಿಕ್ಸ್ ಮಾಡ್ಕೊಂಡು ಕುಡ್ಬಾರ್ದು ಅನ್ಕೊಂಡಿದ್ದೆ ನಾನು. ಅದು ಸಿಗುತ್ತೆ. ಏನ್ರಿ ಕಲರ್ ಹಿಂಗ್ ಬಂದಿದೆ ಇದು? ನ್ಯಾಚುರಲ್ ಕಲರ್ ಇದು ಅಲ್ಲ, ಬಟ್ ಬೇರೆ ಕಲರ್ ಇದೆ. ನೀವು ರೆಡಿಮೇಡ್ ತಗೊಳಕ್ ಹೋಯ್ತು ಅಂತ ಹೇಳಿದ್ರೆ ಅದು ಬೇರೆ ರೇಟ್ ಬಂದ್ಬಿಡುತ್ತೆ. ಆಡೆಡ್ ಕಲರ್ಸ್ ಇರುತ್ತೆ ಅದರಲ್ಲಿ. ಹೌದೇನು? ಓಕೆ, ವೆರಿ ಗುಡ್. ನೀರು ಮಿಕ್ಸ್ ಮಾಡ್ಕೋಬೇಕಲ್ಲ, ಇದು ಗಟ್ಟಿ ಇದೆ ತುಂಬಾ. ಕೋಲ್ಡ್ ವಾಟರ್ ಆಡ್ ಮಾಡ್ತೀನಿ. ಬಟ್ ಕಲರೇ ತುಂಬಾ ಡಿಫ್ರೆನ್ಸ್ ಇದೆ ಸುಚಿತಾ ಇದು. ಯಾಕಂದ್ರೆ ಯೂಶಲಿ ನಾವು ಅಂಗಡಿಲಿರೋ ಕಲರ್ ನೋಡಿದ್ರೆ ಅದು ಬೇರೆ ರೆಡ್ಡೇನೆ, ಬೇರೆ ರೆಡ್ ಅದು. ಹೌದು, ಕಲರ್ ಇರುತ್ತೆ. ಇದು ಕಲರ್ ಪುನರ್ಪುಳಿ ಅಂತಾನು ಹೇಳ್ತಾರೆ ಇದಕ್ಕೆ ಅಲ್ಲಿ ಮಂಗಳೂರು ಸೈಡ್. ಅದೇ ನೀವು ಹೇಳಿದಾಗ ಅವತ್ತು ಎಲ್ಲೋ ಒಂದ್ ಕಡೆ ಎಲ್ಲ ಊಟಕ್ಕೆ ಹೋದಾಗ ಏನ್ ಮಾಡಿದ್ರು ಅಂದ್ರೆ ಅವರು ಇದ್ರಿಂದ ರಸ ಮಾಡ್ಬಿಟ್ಟಿದ್ರು. ರಸ ಮಾಡ್ತಾರೆ. ರಸ ಮಾಡಿದ್ರು ಅಂದ್ರೆ ಯೂಶಲಿ ನಾವು ಮನೇಲಿ ಹೇಗೆ ಮಾಡ್ತೀವಿ, ಜೀರಿಗೆ ಮೆಣಸೆಲ್ಲ ಹಾಕಿ. ಓಕೆ, ಹುಣಸೆ ಹಣ್ಣು ಬದಲು ಇದನ್ನ ಬಳಸೋದು. ಓಕೆ, ಸ್ವಲ್ಪ ಕೋಲ್ಡ್ ವಾಟರ್ ಆಡ್ ಅಷ್ಟು. ಟೇಸ್ಟ್ ನೋಡ್ಕೊಂಡು ಓಕೆ, ನೀರು ಹಾಕೊಂಡು ಜೀರಾ ಪೌಡರು ಇದಕ್ಕ ಕಾಂಬಿನೇಷನ್. ಗ್ರೈಂಡ್ ಮಾಡಕ್ ಬೇಡ, ಮಿಕ್ಸಿಂಗ್ ಮಾಡಕ್ ಮುಂಚೆ, ಸರ್ವ್ ಮಾಡಕ್ ಮುಂಚೆ ಜಸ್ಟ್ ಹಾಕಿ ಮಿಕ್ಸ್ ಮಾಡಿ. ಓಹೋ, ಒಳ್ಳೆ ಕಾಂಬಿನೇಷನ್ ರೀ ಇದು. ಜೀರಾ ಪೌಡರ್ ಹಾಕೋದೆಲ್ಲ ಗೊತ್ತಿಲ್ಲ ಬಿಡಿ ನಮಗೆ. ಕೂಲ್ ಆಗಿರೋ ಕುಕುಮ್ ಜ್ಯೂಸ್. ಕೂಲ್ ಆಗಿರೋ ಕುಕುಮ್ ಜ್ಯೂಸ್ ನಮ್ಮ ಸಮ್ಮರ್ ಕೂಲ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಸುಚಿತಾ ಅವರು ಮಾಡಿಕೊಟ್ಟಿದ್ದಾರೆ. ಈ ಸಮ್ಮರ್ ಕೂಲ್ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಅದ್ಭುತವಾಗಿರುವಂತಹ ಜ್ಯೂಸ್ ಅನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ಕೋಕಂ ಜ್ಯೂಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೀರಲ್ಲಿ ನೆನೆಸಿದ ಕೋಕಂ, ಸಕ್ಕರೆ ಹಾಕಿ ರುಬ್ಬಿ ಒಂದು ಬೌಲ್ಗೆ ಸೋಸಿಕೊಳ್ಳಿ. ಇದಕ್ಕೆ ತಣ್ಣಗಿರುವ ನೀರು, ಜೀರಿಗೆ ಪುಡಿ ಸೇರಿಸಿದರೆ ಕರಾವಳಿ ಸ್ಪೆಷಲ್ ಕೋಕಂ ಜ್ಯೂಸ್ ಕುಡಿಯಲು ರೆಡಿ. ಓಕೆ ಸುಚಿತಾ ಅವರೇ, ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ. ಹಾ, ಒಂದು ಹೆಲ್ದಿ ಡ್ರಿಂಕ್. ಅದೇನು ಜೀರಿಗೆ ಪೌಡರ್ ಹಂಗಿದೆ, ಜೀರಾ ಹಾಕಿರೋದು ಎಕ್ಸ್ಟ್ರಾ ಟೇಸ್ಟ್ ಇದು. ಫ್ಲೇವರ್ ಅದು ಬೇಕು ಅದಕ್ಕೆ. ಚೆನ್ನಾಗಿದೆ.
ಇಲ್ಲಾಂದ್ರೆ ಪ್ಲೇನ್ ಆಗಿ ಹುಳಿ ಸಿಹಿ ಇರುತ್ತೆ, ಸ್ವಲ್ಪ ಜೀರಾ ಹಾಕಿದ್ಮೇಲೆ ಫ್ಲೇವರ್ಫುಲ್ ಆಗಿರುತ್ತೆ. ತುಂಬಾ ಸಕ್ಕತ್ತಾಗಿದೆ. ಅದು ತಿಂದ ತಕ್ಷಣ ತೇಗೋ ಬರುತ್ತೆ. ಅದ್ಭುತವಾದಂತ ಒಂದು ತಂಪು ಪಾನೀಯ. ತಂಪು ಪಾನೀಯ ಅನ್ನೋದಕ್ಕಿಂತ ಇದು ದೇಹವನ್ನು ತಂಪಾಗಿಡಲು ಬೇಕಾಗುವಂತ ಪಾನೀಯ ಅಂತ ಹೇಳ್ಬೇಕು. ಅಲ್ಲ, ಬಾಡಿ ಹೀಟ್ ನ ಕಡಿಮೆ ಮಾಡುತ್ತೆ ಇದು. ಕೂಲ್ ಸಕ್ಕತ್ತಾಗಿದೆ. ಚೆನ್ನಾಗಿ ಟೇಸ್ಟ್ ಮಾಡ್ತೀರಾ? ಇಲ್ಲ, ನೀವು ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿರುವಂತ ಒಂದು ಜ್ಯೂಸ್ ನಮ್ಮ ಕೈಲಿ ಮಾಡ್ಕೊಟ್ಟಿದ್ದೀರಾ. ಕುಕುಮ್ ಜ್ಯೂಸು ರೆಡಿ ಸಿಗುತ್ತೆ. ರೆಡಿ ಸಿಗೋದಕ್ಕಿಂತ ಈ ತರ ಮನೇಲೆ ತಂದು ಆ ಪಲ್ಪ್ನ ಹಣ್ಣಿನ ಸಿಪ್ಪೆನ ಹಾಕಿ ಮಾಡ್ಕೊಂಡ್ರೆ ಅದ್ಭುತವಾದಂತ ರುಚಿ, ನಿಮ್ಗೂ ಸಹ ಖುಷಿ ಕೊಡುವಂಥದ್ದು. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಯಾಕಂದ್ರೆ ಬೇಸಿಗೆಗಾಲ ಮನೆಗೆ ಯಾರು ಬರ್ತಾ ಇರ್ತಾರೆ, ಮಕ್ಕಳೆಲ್ಲ ಮನೇಲೇ ಇರ್ತಾರೆ. ಈ ತರ ಜ್ಯೂಸ್ನ ಮಾಡಿ ಫ್ರೀಸರ್ ಇಟ್ಬಿಟ್ಟಿತ್ತು ಅಂದ್ರೆ ಯಾರು ಬಂದಾಗಲೂ ಹುಯ್ದು ಕೊಡ್ತಾ ಇರ್ಬೋದು. ತಿಕ್ಕಾಗಿ ಕಾನ್ಸಂಟ್ರೇಟೆಡ್ ಮಾಡಿ ಇಟ್ಕೊಂಡಾಗ ಕೋಲ್ಡ್ ವಾಟರ್ ಆಡ್ ಮಾಡಿ ಜಸ್ಟ್ ಕೊಡೋದು ಈಸಿ ಕೆಲಸ. ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕೊಡೋದಕ್ಕೆ ನಮ್ಮ ಮನೆಗೆ ಸಮ್ಮರ್ ಸ್ಪೆಷಲ್ ಇದು. ಸಮ್ಮರ್ ಅಲ್ಲಿ ಬಂದಾಗ ಒಂದು ಕೂಲ್ ಡ್ರಿಂಕ್ ಆರಾಮಾಗಿ ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಸಮ್ಮರ್ ಕೂಲ್ ಸ್ಪೆಷಲ್ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸುಚಿತ್ರ ಅವರು. ಥ್ಯಾಂಕ್ ಯು. ಒಳ್ಳೆ ಒಂದು ಡ್ರಿಂಕ್ ಇದು, ತುಂಬ ಖುಷಿಯಾಗುತ್ತೆ. ಜೀರಾ ಪೌಡ್ರ್ ಆ್ಯಡ್ ಮಾಡಿರೋದೇನೆ ಬೇರೆ ಥರ ಫ್ಲೇವರು, ತುಂಬ ಅದ್ಭುತವಾಗಿದೆ. ಖಂಡಿತವಾಗ್ಲೂ ಮళ్ళీ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಓಹ್, ಟೈಮ್ ಆಗೋಯ್ತಾ? ಒಳ್ಳೆ ಕಾರ್ಯಕ್ರಮ ಮುಗಿಸ್ರಿ. ನಾವು ಕಾರ್ಯಕ್ರಮಕ್ಕೆ ಬರಬೇಕಲ್ಲ. ಖಂಡಿತವಾಗ್ಲೂ ಯಾರು ಬೇಕಾದರೂ ಬರ್ಬೋದು. ನಿಮ್ಮ ಮನೆಯ ಶೈಲಿನ ನಮಗೆ ತೋರಿಸ್ಕೊಡ್ಬೋದು. ಜೊತೆಗೆ ಇದಕ್ಕೆ ಇನ್ಫ್ಲೂಯೆನ್ಸ್ ಎಲ್ಲ ಬೇಕಾಗಿಲ್ಲ. ಅದ್ಭುತವಾದಂಥ ಅಡುಗೆ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತೀವಿ. ಜೊತೆಗೆ ಪ್ರತಿ ದಿನ ಸೋಮವಾರದಿಂದ ಶುಕ್ರವಾರ ತನಕ ಮುಸ್ಸಂಜೆ ಮಾತು ಕಾರ್ಯಕ್ರಮ ಬರ್ತಾ ಇದೆ. ಅದರಲ್ಲಿ ನಾನು ಬರ್ತಾ ಇದ್ದೀನಿ 6ರಿಂದ 6:30. ನನ್ನ ಜೊತೆ ಮಾತಾಡಬೇಕು ಅಂದರೆ ನನಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ